ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಘಚಂದ್ರವೃಂದೇ ಆನಂದತೀರ್ಥಾರ್ಯಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶಾ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬಹಳ ಅದ್ಭುತವಾದ ರೋಚಕ ಪ್ರಸಂಗವನ್ನು ನಡೆಸುತ್ತಾ ಬ್ರಾಹ್ಮಣ ವೇಷಧಾರಿಗಳು ಪಾಂಡವರು, ಆದರೆ ಕ್ಷತ್ರಿಯರಿಗೂ ನಂಬಲಿಕ್ಕಾಗದೇ ಇದ್ದಂತಹ ಒಂದು ವಿಚಿತ್ರ ವ್ಯಾಪಾರ ನಡೆಸಿದರು. ಎಲ್ಲ ಕ್ಷತ್ರಿಯರು ಸೋತು ಇನ್ನು ಜರಾಸಂಧ ಪ್ರಭೃತಿಗಳಂತೂ ಬಿಟ್ಟೇ ಹೊರಟು ಹೋದರು, ಪೆಟ್ಟು ತಿಂದು. ಇಂಥಿಂಥವರ ಮಧ್ಯದಲ್ಲಿ ಯಾರು ಬೇಕಾದರೂ ಬಂದು ಹೆದೆಯೇರಿಸಬಹುದು ಅಂತಂದಾಗ ಈ ಬ್ರಾಹ್ಮಣ ಕುಮಾರರು ಮೊದಲೇ ಪರಿಚಿತರಂತೆ ಬಂದ ಆ ಕಾಲಕ್ಕೆ ಇಬ್ಬರು ಎದ್ದು ನಿಲ್ಲೋಣ, ಒಬ್ಬನ ಪೋಷಣೆಯಿಂದ ಇನ್ನೊಬ್ಬ ಬಂದು ಸರಳವಾಗಿ ಅಲ್ಲಿದ್ದಂತಹ ಅವರು ಏನು ನಿರ್ದೇಶ ಮಾಡಿದ್ರು ಆ ಪಂದ್ಯ ಅದನ್ನು ಪೂರೈಸುತ್ತಾ, ತುಂಬ ಅಭ್ಯಾಸ ಇದ್ದು ಹುಡುಗರು ಆಟಾಡ್ತಾರೆ ಹಾಗ ಆಟದಂತೆ ನಡೆದೋಯ್ತು. ಕಡೆಗೆ ದುಷ್ಟದ್ಯುಮ್ನನೇ ತನ್ನ ತಂಗಿಯನ್ನ ದ್ರೌಪದಿ ದೇವಿಯರನ್ನ ಮುಂದಕ್ಕೆ ಕಳಿಸ್ತಾ ಅದೊಡ್ಡ ಬೃಹನ್ ಮಾಲ ರುದ್ರದೇವರು ಕೊಟ್ಟಿದ್ದಂತಹ ಹಾರ ಅಂಬೆಗೆ ಹೇಳಿಕೊಟ್ಟಿದ್ರು. ಈ ಹಾರವನ್ನು ಯಾರು ಧಾರಣೆ ಮಾಡುತ್ತಾರೋ ಮುಂದೆ ನಿನ್ನ ಮದುವೆ ಆಗೋಲ್ಲ ಅಂತ ಯಾರು ಅಂದಿದ್ದಾನೆ ಭೀಷ್ಮ, ಅವನನ್ನು ಅವರೇ ಕೊಲ್ತಾನೆ. ಎಲ್ಲ ಸುಸಜ್ಜಿತವಾಗಿ ನಡೆದಿದೆ ಇಲ್ಲಿ. ಅದು ಹಿಂದೆ ಮುಂದಿನ ಎಲ್ಲ ಪ್ರಕರಣಗಳನ್ನು ನೋಡಿದರೆ ಅದಕ್ಕೆ ಯೋಗ್ಯವಾಗಿಯೇ ನಡೆದಿರುವಂತಹದ್ದು. ಇಲ್ಲಿ ವಿಚಾರ ಹೀಗೂ ಮಾಡಬಹುದಾಗಿತ್ತಲ್ಲ. ಭೀಮಸೇನ ದೇವರೇ ಹೆದೆಯೇರಿಸಿ ಮತ್ಸ್ಯಯಂತ್ರವನ್ನು ಭೇದನ ಮಾಡಿ ಇಂತಹ ಕಲಾವಿನ್ಯಾಸಪ್ಪ ಹೀಗೂ ಮಾಡಿದರು. ಆಗಿನ್ನೂ ಎದೆ ತಟ್ಟು ಹೇಳಬಹುದು. ಮುಂದೆ ದ್ರೌಪದಿ ದೇವಿ 5 ಜನರ ಪಾಣಿಗ್ರಹಣ ಮಾಡಿದರು. ಯಾರ ಪೌರುಷದಿಂದ ಗೆದ್ದಿದ್ದು? ಅಲ್ಲಿದ್ದ ಪಂದ್ಯವನ್ನು ನಿರ್ವಹಣೆ ಮಾಡಿದವರು ಯಾರು? ಭೀಮಸೇನ. ಅದಕ್ಕೆ ನಿಜವಾಗಿಯೂ ಭೀಮಸೇನನ ಪತ್ನಿಯೇ. ಇದಿಲ್ಲದೇ ಇದ್ರೂ ಮುಂದೆ ಅಂತಾರೆ. ಮುಂದೆ ನಡೆದದ್ದು ಹಾಗೆ. ವನವಾಸ ಅಜ್ಞಾತವಾಸಗಳ ನಂತರದಲ್ಲಿ ದ್ರೌಪದಿ ನನ್ನ ಪತ್ನಿ ಅಂತ ಯಾರೂ ಕೂಡ ಮಾತಾಡಲೇ ಇಲ್ಲ. ಮಧ್ಯದಲ್ಲಿ ಯುದ್ಧ ಬಂದು ಹೋಯಿತು. ಯುದ್ಧ ಮುಗಿತಿರಲಿಕ್ಕೇನೆ ದುರ್ಯೋಧನನ ಮಂದಿರದಲ್ಲಿ ಭೀಮಸೇನ ದೇವರು ವಾಸ ಮಾಡ್ತಾರೆ. ಅವರ ಜೊತೆಯಲ್ಲಿ ದ್ರೌಪದಿ ದೇವಿ. ಆ ಕಾಲಕ್ಕೆ ಇನ್ಯಾರೂ ಹತ್ತಿರ ಹೋಗಲೇ ಇಲ್ಲ. ಅದು ಭೀಮನ ಪತ್ನಿ ಅಂತಲೇ ಪ್ರಸಿದ್ಧ ಆಗೋಯಿತು. ಆದರೆ ಇದು ಒಂದು ಸೇರಿಕೊಳ್ಬಹುದಾಗಿತ್ತಲ್ಲ. ಯಾಕೆ ಇನ್ನೂ ಜ್ಯೇಷ್ಠರು ಶ್ರೇಷ್ಠರು ಅವ್ರು ಯಾಕೆ ಮಾಡಲಿಲ್ಲ ಅಂದರೆ
ಅಲ್ಲ, ಹಾರದ್ದೊಂದು ಪ್ರಸಕ್ತಿ ಇದೆ. ಅದೇ ಹಾರವನ್ನು ತಂದು ಕೊರಳಿಗೆ ಹಾಕ್ತಾರೆ. ಅದೇನಾರು ಭೀಮಸೇನ ನಡೆಸಿದ್ದಿದ್ದರೆ ಆ ಹಾರ ಭೀಮಸೇನಿಗೆ ಬೀಳಬೇಕು. ವೈಷ್ಣವೋತ್ತಮರು ಆ ಉತ್ತಮತ್ವ ಎಷ್ಟು ಅಂತ ಕೃಷ್ಣದೇವರು ಕೊಂಡಾಡ್ತಾನೆ. ಅಗ್ರಪೂಜಾ ಪ್ರಕರಣದಲ್ಲಿ ಅಗ್ರಪೂಜೆಯನ್ನು ಮಾಡಿಕೊಡುವುದು ಕೃಷ್ಣನಿಗೆ, ಅವನಿಗೆ ಯಾವ ಅರ್ಹತೆಯೂ ಇಲ್ಲ ಅಂತಂದಾಗ ಎಲ್ಲ ಅರ್ಹತೆಯನ್ನು ತೋರಿಸಿಕೊಟ್ಟಂತಹ ಧೀರ ಪುರುಷರು ಭೀಷ್ಮಾಚಾರ್ಯರು. ಅದನ್ನಂತಾರೆ ವಿವಿಧ ಕ್ರಮದಿಂದಾಗಿ, ಅನೇಕ ಸ್ತೋತ್ರಗಳಲ್ಲಿದೆ, ವಿವಿಧ ಕ್ರಮಗಳಿಂದಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡುತ್ತಾ ಬದುಕು. ಕೃಷ್ಣಾಮೃತ ಮಹಾರಣದಲ್ಲೂ ಅಂದಿದ್ದಾರದು. ಪರಮಾತ್ಮನ ಸರ್ವೋತ್ತಮತ್ವವನ್ನು ನಾನಾ ಪ್ರಕಾರದಿಂದಾಗಿ ಸಮರ್ಥನೆ ಮಾಡುತ್ತಾ ಬದುಕರಿ, ಒಂದು ಮುಖದಿಂದಲ್ಲ. ಅದನ್ನು ಪೂರ್ಣ ಸಾಧಿಸಿದವರು ಭೀಷ್ಮಾಚಾರ್ಯರು. ಅಲ್ಲಿ ತನಕ ಅವರಿಗೆ ಏನು ಇಡೀ ಜ್ಞಾನ ಸಂಪತ್ತಿತ್ತು ಎಲ್ಲ ಕೃಷ್ಣದೇವರ ಪಾದಕ್ಕೆ ಒಪ್ಪಿಸಿದ್ದಾರೆ. ಅಂತಹ ವೈಷ್ಣವೋತ್ತಮರು, ಅವರನ್ನು ಹೊಡೆಯೋದು ಹೇಗೆ? ಅದರ ಭೂಭಾರ ಹರಣ ಆಗಬೇಕು. ಅದಕ್ಕೊಂದು ನಿಯಮ ಇಟ್ಟುಕೊಂಡಂತಹ ವ್ಯಕ್ತಿ, ಅವರಿಗೆ ನಿಯಮಕ್ಕೆ ಭಂಗ ಬರಬಾರದು. ಅದಕ್ಕೆ ಅಲ್ಲಿ ಆ ನೆಪವನ್ನು ಒಡ್ಡಿ ಅರ್ಜುನ ಮುಂದೆ ಹೋಗಬೇಕು. ಆದರೆ ಅರ್ಜುನನಿಗಿಂತ ಪರಾಕ್ರಮ ಇದೆ ಅಂತ ತೋರಿಸಿಕೊಡ್ಲಿಕ್ಕೆ ಆ ಕಾಲಕ್ಕೆ ಯುದ್ಧಕ್ಕೆ ಅಂತ ಏನು ಬರ್ತಾನೆ, ಒಂದು ಕರ್ಣ, ಇನ್ನೊಂದು ಅವರಿಗೆ ಅತ್ಯಂತ ಹತ್ತಿರದ ಅನುಬಂಧಿಯೇ, ಸೋದರ ಮಾವ ಆಗಬೇಕು, ಬಂಧು, ಅಂತಹ ಮದ್ದರ ರಾಜ, ಇವರುಗಳೆಲ್ಲ ಎದರಿ ಬಂದಾಗ ಅವರಿಗೆ ಪೆಟ್ಟು ಕೊಡೋ ಮಾರ್ಗದಲ್ಲೇನೆ ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ, ಮಹಾಬಲಿಷ್ಠರಿದ್ದಾರೆ, ಇದನ್ನು ಇಷ್ಟೇ ಅರ್ಥ ಮಾಡಿಸಿಕೊಟ್ಟು. ಅಲ್ಲಿ ತನಕ ಯಾರಿಗೂ ಯಾವುದೂ ಪರಿಚಯ ಇಲ್ಲ. ಇವ್ರ ಜೊತೆಯಲ್ಲಿ ನಾವು ಸಾತು ಕೊಡ್ತೇವೆ ಅಂತ ಬ್ರಾಹ್ಮಣೋತ್ತಮರೆಲ್ಲ ತಮ್ಮ ಕೃಷ್ಣಾಜಿನ ದರ್ಬೆ ಗಿರ್ಬೆ ಏನೇನು ತಂದಿದ್ರು, ಕಮಂಡಲು ಎಲ್ಲ ಎತ್ತಿ ತಾವು ಯುದ್ಧ ಮಾಡಿಬಿಟ್ರಂತ. ಹೇಗೆ ಇದು ಮಾಡಿದ್ದು ಬ್ರಾಹ್ಮಣರು, ನಾವು ಅವ್ರ ಜೊತೆಯಲ್ಲಿ ಸಹಾಯ ಮಾಡಬೇಕು ಅಂತ ಹೀಗೆ ತಮ್ಮ ಉತ್ಸುಕತೆಯನ್ನೆಲ್ಲ ತೋರಿಸ್ತಾ ಇರೋಣ. ಇಷ್ಟೆಲ್ಲ ಪೂರೈಸಿಕೊಂಡು ಹೊರಟುಬಿಟ್ರು. ಅಲ್ಲಿ ತಾವೆಲ್ಲಿ ಉಳ್ಕೊಂಡಿದ್ರು ಕುಂಭಕಾರನ ಗ್ರಹ, ಅಲ್ಲಿಗೆ ಹೋಗಿ ಆ ಕಾಲಕ್ಕಂತಾರೆ ಜೋರಾಗಿ ನಿಂತುಕೊಂಡು ಧರ್ಮರಾಜ ಮಾತಾಡೋಣ. ಅಮ್ಮ, ಕಾರ್ಯಂ ನಮೇ ದ್ವಿಜವರೈಹಿ ಪ್ರತಿಯೋಧನೇನ ಅಗ್ರೇ ಅಶ್ವಪುತ್ರ ಸಹಿತ ಸತುಧರ್ಮಸೂನು ಪ್ರಾಯಾತ್ ಕುಲಾಲ ಗ್ರಹಂ ಅನ್ವಪಿ ಭೀಮಪಾರ್ಥವು. ಒಟ್ಟಿಗೆ 5 ಜನದ ಜೊತೆಯಲ್ಲಿ ಹಾರ ಹಾಕಿದ್ಲು ಹುಡುಗಿ. ಮುಗಿದಾಯ್ತು, ಕೊಟ್ಟಿದ್ದೇನೆ, ಇವತ್ತು ಬರೀ ಹಾರ ಹಾಕಿದ್ದೇರಷ್ಟೇ, ಆಮೇಲೆ ಕೊಡ್ತೇನೆ ಅಂತ ಅನ್ನೋ ಹಾಗಿಲ್ಲ. ಕೃಷ್ಣಾದೇವಿ ಅವರ ಸ್ವತ್ತು ಅಂತ ದೃಷ್ಟದ್ಯುಮ್ನ ಘೋಷಣೆ ಮಾಡಿದ್ದ. ಅವರು ಬೇಕಾದ್ದವರಲ್ಲಿ ಕಳಿಸಿಕೊಡ್ತೇನೆ ಅಂತ ದ್ರೌಪದ ರಾಜನ ಇಚ್ಛಾ, ಕಳಿಸೇ ಕೊಟ್ಟುಬಿಟ್ಟೆ. ಕರ್ಕೊಂಡು ಬಂದಿದ್ದಾರೆ. ಅತ್ಯಂತ ಸೌಂದರ್ಯವತಿ ಅವಳು, ರಾಜಕುಮಾರಿಯ ವೇಷವನ್ನು ಧಾರಣ ಮಾಡಿ ಮತ್ತೆ ಕೋಮಲವಾದಂತಹ ಆಹಾರ ಪೋಷಾಕು ಇವುಗಳನ್ನು ಧಾರಣ ಮಾಡಿದವಳು. ಇಡೀ ಅಲ್ಲಿರೋ ಪ್ರಜಾವರ್ಗ ನೋಡ್ತಾ ಇದೆ, ಇವರೇ ಅಂತೆ ಮತ್ಸ್ಯಯಂತ್ರ ಭೇದನ ಮಾಡಿದಂತಹ ರಾಜಕುಮಾರರಂತೆ ಬೇಕಾದ್ದವರೆಲ್ಲ ರಾಜಕುಮಾರ ಹತರಾದಾಗಲೂ ಅವರೆಲ್ಲ ಬಿದ್ದು ಒದ್ದಾಡಿದಾಗ ಈ ಬ್ರಾಹ್ಮಣ ಕುಮಾರರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರಂತೆ. ಒಬ್ಬೊಬ್ಬರು ಮಾತಾಡ್ಕೋತಾ ಇರಬೇಕು. ಅವ್ರ ಮಧ್ಯದಲ್ಲಿ ಸೀದಾ ಮನೆಗೆ ಬಂದು ತಾಯಿ ಎದುರುಗಡೆಯಲ್ಲಿ ಅಂತಾರೆ, ಭಿಕ್ಷೇತಿ ತೈರವಿಹಿತೆ ಪ್ರಜಗಾದ ಕುಂತಿ ಭುಂಗ್ಧ್ವಂ ಸಮಸ್ತಶಃ ಇತಿ ಪ್ರದದರ್ಶ ಕನ್ಯಾಂ. ನೋಡ್ರಪ್ಪ, ನೀವು 5 ಜನರು ಹಂಚಿಕೊಂಡು ಸ್ವೀಕಾರ ಮಾಡ್ರಿ, ಅವಳನ್ನು ಉಪಭೋಗಿಸ್ರಿ, ಇಷ್ಟ ಅಂದ್ಬಿಟ್ಟು. ಭಿಕ್ಷಾ ಅಂತ ಅಷ್ಟೇ ತಿಳ್ಕೊಂಡಿದ್ದು. ಆದರೆ ಹೊರಗೆ ಬಂದು ನೋಡ್ತಾಳೆ ತಾ ಹುಡುಗಿ, ಪ್ರಾಮಾದಿಕಂ ಚ ವಚನಂ ನಮೃಷಾತಯೋಕ್ತಂ. ನಾನು ಎಂದೂ ಕೂಡ ತಪ್ಪಾಗಿ ತಿಳಿದು ಸುಳ್ಳಾಡಿದ್ದು ಅಂತ ಇಲ್ಲೇ ಇಲ್ಲ. ಆದರೆ ಇವತ್ತಂತಹದ್ದೊಂದು ಕೆಲಸ ನಡೆದು ಹೋಯ್ತಲ್ಲ, ಯಾಕೋ ಗೊತ್ತಾಗ್ತಾ ಇಲ್ಲ. ಏನಾರು ಇದರ ಹಿನ್ನೆಲೆಯೂ ಇರಬಹುದು. ಇದು ಹೀಗೆಲ್ಲ ಸಾಮಾನ್ಯವಾಗಿ ಅನಿಸೋಲ್ಲ. ವಿಚಿತ್ರವಾದ ವಿಪರೀತ ವಚನ. ಒಂದು ಹುಡುಗಿಯನ್ನ 5 ಜನ ಹಂಚಿಕೊಳ್ಳ್ರಿ ಅಂತ ಯಾರಂದಾರು ಅನ್ನಕ್ಕೆ ಶಕ್ಯ ಇಲ್ಲ. ಆದರೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಕಾರಣ, ವೇದವ್ಯಾಸ ದೇವರು ಒಂದು ಚರಿತ್ರೆ ಹೇಳಿ ಹೋಗಿದ್ರು. ಅದಕ್ಕೆ ಹೆಚ್ಚು ಅದು ಅಸಂಭಾವಿತ ಅಂತ ಅನ್ನಿಸಲಿಲ್ಲ. ವಿಪ್ರಕನ್ಯಾ 5 ಜನರನ್ನ ಪತಿಂದೇಹಿ ಅಂತ ಹೀಗೆ ಕೇಳಿದ್ದಾಡ್ರಪ್ಪ. ಅದೆಲ್ಲ 18ನೇ ಅಧ್ಯಾಯದಲ್ಲಿ ಬಂದು ಹೋಗಿದೆ. ಅದ ಚರಿತ್ರೆಯನ್ನು ಮಹಾಭಾರತದಲ್ಲಿ ಇಲ್ಲಿ ವರ್ಣನೆ ಮಾಡಿದ್ದಾರೆ.
ಐದಾವರ್ತಿ ಕೇಳಿದಾಗ ಮಹರುದ್ರ ದೇವರು ನಿನಗೆ 5 ಜನ ಗಂಡಂದಿರೇ ಆಗ್ತಾರೆ. ಅದೇ ಹುಡುಗಿಯೇ ಇಲ್ಲಿ ಬಂದಿದ್ದಾಳೆ, ನೀವು 5 ಜನ ಪಾಣಿಗ್ರಹಣ ಮಾಡ್ರಿ. ಈ ಮಾತಂದಿದ್ದಕ್ಕೆ ತಕ್ಕಂತೆ ಕುಂತಿದೇವಿಯು ಭಿಕ್ಷಾ ಅಂತ ತಿಳಿದು ಅವಳು ಹಾಗೆ ಮಾತಾಡಿತ್ತು. ಕಡೆಗೆ ಇಲ್ಲಿ ಒಪ್ಪಿಸಿಕೊಟ್ಟು ಬಿಟ್ರು. ಪ್ರಾಯೋಹಿತೇನ ಕಥಮೇತದಿತಿ ಸ್ಮ ಚಿಂತ ತೇಷಾಂ ಬಭೂವ ವಸುದೇವ ಸುತೋ ಹರಿಶ್ಚ. ಆ ಕಾಲಕ್ಕೆ ಇಷ್ಟೆಲ್ಲ ತಂದು ಇದನ್ನು ಆಮೇಲೆ ವಿಚಾರ ಮಾಡೋಣ ಅಂದರು. ಆ ಹುಡುಗಿಯನ್ನು ಒಪ್ಪಿಸಿಕೊಟ್ರು. ಹೊರಟರು. ಮತ್ತೆ ಭಿಕ್ಷಾವನ್ನು ಬೇಡಿ ಆ ನಗರದಲ್ಲೂ ಕೂಡ ಭಿಕ್ಷೆಯನ್ನು ತರ್ತಾರೆ. ಭೋಜನ ಮಾಡಿ ಕೂತಿರಬೇಕು. ಆ ಹೊತ್ತಿಗೆ ಸರಿಯಾಗಿ ಕೃಷ್ಣದೇವರು ಬಂದಂತೆ ಅಲ್ಲೆಲ್ಲ ತೋರಿಸಿದ್ದ. ಮತ್ತೆ ನೋಡು, ಇದೆಲ್ಲ ಇವನು ಭೀಮ, ಅರ್ಜುನ, ಅವರು ಕೃಷ್ಣದೇವರಿಗೆ ಮತ್ತೆ ಯಾದವರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಮೆಲ್ಲಿಗೆ ಅವ್ರ ಮನೆ ಪ್ರವೇಶ ಮಾಡ್ತಾನೆ. ಬ್ರಾಹ್ಮಣರ ಮನೆಗೆ ನುಗ್ಗುದ ಸ್ವಾಮಿ. ಬ್ರಾಹ್ಮಣ ವತ್ಸಲ, ಅದಕ್ಕೆ ಯಾವುದೋ ಬ್ರಾಹ್ಮಣರ ಮನೆಗೆ, ಅದರಲ್ಲೂ ಇಷ್ಟೆಲ್ಲ ಪರಾಕ್ರಮ ತೋರಿಸಿದ ಬ್ರಾಹ್ಮಣರು ಅಭಿನಂದಿಸಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಬೇರೆಯವರೆಲ್ಲ ತಿಳ್ಕೊಂಡ್ರು. ಆದರೆ ಬಂದಲ್ಲೇ ಪರಮೇಣಿ ಸೌಹೃದೇನ ಸಂಭಾಷ್ಯತೈ ಸ್ವಭಗವಾನ್ ಅಮಿತತ್ವಶಕ್ತಿ ಪ್ರಾಯನ್ನಿಜಂ ಪುರಮೇ ಯದುಭಿಸ್ಸಮಸ್ತೈ. ಆ ಕಾಲಕ್ಕೆ ಬಂದು ಅವರನ್ನೆಲ್ಲ ಅಭಿನಂದಿಸಿ, ನೀವು ಯಾರು ಅಂತ ನಮ್ಮ ಪರಿಚಯ ಇದ್ದೀರಪ್ಪ, ನಿಮ್ಮದೇನು ವಸ್ತುಸ್ಥಿತಿ ನನಗೆ ಗೊತ್ತಿತ್ತು, ನಮ್ಮ ಅಣ್ಣನಿಗೆ ಗೊತ್ತಿರಲಿಲ್ಲ, ಬಹಳ ದುಃಖಪಟ್ಟಿದ್ದ. ಪಾಂಡವರು ಹೋಗಿಬಿಟ್ರ, ಅದಕ್ಕೆ ಹಾಗೇನು ಮಾತಾಡಿರಲಿಲ್ಲ. ಈಗ ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದೇನೆ. ನೋಡು ಹೇಗಾಗಿದ್ದಾರೆ ಅಂತ ತೋರಿಸೋಣ. ಧರ್ಮರಾಜ ಪ್ರವೃತ್ತಿಗಳೆಲ್ಲ ಬಂದು ಪರಸ್ಪರ ಆಲಿಂಗನಾದಿಗಳನ್ನು ಮಾಡ್ತಾರೆ. ಆ ಕಾಲಕ್ಕೆ ಮಾಡಿ ಮತ್ತು ಬಹಳ ಕಾಲ ಇದ್ದರೆ ಸ್ವಾಮಿ ಈಗಲೇ ನಮ್ಮ ಇದು ಗೊತ್ತಾಗೋದು ಬೇಡ, ಇನ್ನೂ ಕಾಲಾವಕಾಶ ಇದೆ, ಅದರಿಂದ ನಾವು ಹೀಗೆ ಇರಬೇಕು ಅಂತಿದ್ದೇವೆ. ನಿಂದೆ ಇನ್ನೊಂದು ರೂಪ, ಬಾದರಾಯಣ ರೂಪ, ಅದರ ಅಪ್ಪಣೆ ಅಷ್ಟು ಅನ್ನೋಣ. ಆ ಕಾಲಕ್ಕೆ ನಕ್ಕಬಿಟ್ಟ ಸ್ವಾಮಿ. ಅದರಿಂದ ನಾ ಇಲ್ಲಿಂದ ಯಾರ ಜೊತೆ ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲಪ್ಪ, ನನ್ನ ಪಾಡು ನಾ ಊರಿಗೆ ಹೊಟ್ಟೋಗ್ತೇನೆ ಅಂತ ದ್ವಾರಕಾಪಟ್ಟಣಕ್ಕೆ ಹೊಟ್ಟೋಗ್ಬಿಟ್ಟು ಅಲ್ಲಿಂದ ನೇರ ದ್ವಾರಕಾಪಟ್ಟಣಕ್ಕೆ ಪರಮಾತ್ಮ ಹೊರಟು ಬಿಡೋಣ. ಆಗ ಸಂಧ್ಯಾಕಾಲದ ಮೇಲೆ ತ್ರಿಪದರಾಜನಿಗೆ ಚಿಂತಾ ಹೆಚ್ಚಾಯಿತು. ರುದ್ರದೇವರು ಹೊರ ಕೊಟ್ಟಿದ್ದಾರೆ. ಇದು ಯಾರೂ ಈ ರೀತಿಯಲ್ಲೆಲ್ಲ ಎತ್ತಲಿಕ್ಕೆ ಮಾಡಲಿಕ್ಕೆ ಆಗೋಲ್ಲ. ಯಾರಿರಬಹುದು? ವಿಚಿತ್ರ, 5 ಜನ ಇದ್ದಿದ್ದರೆ ಹೆಚ್ಚು ಲೆಕ್ಕಾಚಾರ, ಇವರಿಗೇನು ತೊಂದರೆ ಆಗ್ತಿರಲಿಲ್ಲ. 6 ಜನ ಇದ್ದಾರೆ. ಒಂದು ಧೌಮ್ಯ ಋಷಿಗಳು ಬೇರೆ ಸೇರ್ಕೊಂಡಿದ್ದಾರೆ. ಧೌಮ್ಯಾಚಾರ್ಯರು ಪುರೋಹಿತರು ಇವ್ರ ಜೊತೆಯಲ್ಲೇ ಇದ್ದಾರೆ. ಅದು ಬಿಟ್ಟು ಇನ್ನು 5 ಜನ ಹುಡುಗರು. ಅವಳು ಕುಂತಿದೇವಿ. ಯಾರು ಬಂದಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಹೇಗೆ ಆ ದೊಡ್ಡ ಜನಸಂದಣಿ, ಅನೇಕನ ರಾಜರು ರಾಜಕುಮಾರರು ಅವರು ಇವರು ಬಂದಿರೋದು, ಎಲ್ಲದರ ಮಧ್ಯದಲ್ಲಿ ಇವರು ಯಾರು, ಯಾವ ಬ್ರಾಹ್ಮಣೋತ್ತಮ ಒಂದು ಗುರುತಿಸ್ಲಿಕ್ಕಾಗೋಲ್ಲ. ಅದರಿಂದ ದುಷ್ಟದ್ಯುಮ್ನ ನನಗೆ ಹೇಳಿ ಕಳಿಸ್ತಾನೆ, ಹೋಗಪ್ಪ ನೀವು ಹೋಗಿ ನೋಡ್ಕೊಂಡು ಬಾ. ಅವರ ಮಾತು, ಅವರು ಉಡುಗೆ ತೊಡುಗೆ, ಅವ್ರು ನಿಜವಾಗಿಯೂ ಕೂಡ ಬ್ರಾಹ್ಮಣರ ಅಥವಾ ಬೇರೆ ಇನ್ನೇನಾರು ಇದೆಯಾ? ಅರ್ಜುನ ಇದ್ದಾನ, ನಮ್ಮ ಲಕ್ಷ್ಯ ಅಲ್ಲೇ, ಅದರಿಂದಾಗಿ ಇದ್ದಾನ, ಹೋಗಿ ಹುಡುಕೊಂಬ, ಹೋಗಿ ಕಳಿಸ್ಬಿಡೋಣ. ಸ್ವಲ್ಪ ಕತ್ಲಾದ ಮೇಲೆ ಸಂಧ್ಯಾಕಾಲದಲ್ಲಿ ಆ ಹೊತ್ತಿಗೆ ಬರ್ತಾರೆ. ಸ್ವಲ್ಪ ಬೇಗ, ಆ ಹೊತ್ತಿಗೆಲ್ಲ ಧನುರ್ಮಾಸ ಕಳ್ಕೊಂಡು ಅವರು ಈ ಕಡೆ ಬಂದಿರೋದು. ಹಾಗೆಲ್ಲ ದಕ್ಷಿಣಾಯನದ ಕಡೆಯ ಭಾಗ, ಉತ್ತರಾಯಣದ ಆದಿಭಾಗ. ಆ ಹೊತ್ತು ಅಂತಂದರೆ ಏನಾಗೆಲ್ಲ ಸ್ವಲ್ಪ ಕತ್ತಲಿ ಜಾಸ್ತಿ, ಬೇಗ ಕತ್ತಲಾಗುವುದು. ಆ ಹೊತ್ತಿಗೆ ಬಂದು ಇವರ ಜೊತೆಯಲ್ಲೇ ಹತ್ತಿರದಲ್ಲಿ ಇವರು ಮಾತುಕತೆ ಆಡೋದು ಮಾಡೋದು, ಅಲ್ಲೆಲ್ಲ ಅದನ್ನು ಕೇಳಿಸಿಕೊಳ್ತಾ ಇರೋಣ. ಅದು ಬಹಳ ಕಷ್ಟ ಅಂತೆ. ಆ ಚಿಕ್ಕ ಜಾಗದಲ್ಲಿ ಇವರು ಅಷ್ಟೂ ಜನ ಒಂದೇ ಕಡೆಯಲ್ಲೇ ಒಬ್ರಿಗೊಬ್ಬರು ತಲೆ ಮೇಲೆ ಕುಂತಿದೇವಿ, ಮತ್ತೆ ಆ ಕಡೆಗೆಲ್ಲ ಒಂದು ಮೂಲೆಯಲ್ಲಿ ಧೌಮ್ಯಾಚಾರ್ಯರು, ಇವರೆಲ್ಲ ಅಣ್ಣ ತಮ್ಮಂದರಗಳೆಲ್ಲ ಮಧ್ಯಕ್ಕೆ ಮಲ್ಕೊಂಡಿದ್ದಾರೆ. ಕಾಲಡಿಯಲ್ಲಿ ದ್ರೌಪದಿ ಮಲಗಿದ್ದಾಳಂತೆ. ಹೀಗೊಂದು ವ್ಯವಸ್ಥೆ ಮಾಡಿಕೊಂಡು ಇರೋಷ್ಟೇ ಜಾಗದಲ್ಲೇನೆ ನಾವಿಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡ್ತಾ ಮಾತಾಡ್ತಾ ಇರಬೇಕು. ಆ ಕಾಲಕ್ಕೆ ಭಿಕ್ಷಾನ್ನ ಭೋಜಿನ ಉತೋ ಭಗಿನೀಂ ನಿಜಾಂಚ ತತ್ರಾತಿ ತೃಪ್ತ ಹೃದಯಾಂ ಅಥ ಯುದ್ಧವಾರ್ಥಾಂ. ಅಲ್ಲಿ ಬಂದಾಗೆಲ್ಲ ಮಾತುಗೀತು ಎಲ್ಲ ಕೇಳಿಸ್ತಿತ್ತು. ಕುಂತಿದೇವಿ ಅನ್ಬೇಕಂತೆ, ನೋಡಮ್ಮ ಇವತ್ತು ಹಾಗೆ ಭಾಗ ಮಾಡಿದ್ದೀಯೋ ಅನ್ನವನ್ನ ಪ್ರತಿನಿತ್ಯ ಹಾಗೇ ಭಾಗ ಮಾಡಬೇಕು, ಇನ್ನು ನಮ್ಮನೆ ಹುಡುಗಿ ನೀನು, ಹಾಗೆ ಹೇಳ್ತಾ ಇರೋಣ. ಅತಿ ಲಕ್ಷಣ ಸಂಪನ್ನೆ ಅವಳ ಜೊತೆಯಲ್ಲಿ ಶುಭ್ರವಾಗಿ ಹೇಗೆ ವ್ಯವಹಾರ ಮಾಡಬೇಕು ಅಗತ್ಯದಿಂದ ವ್ಯವಹಾರ ಮಾಡ್ತಾ ಇದ್ದಾಳು. ಎಲ್ಲಿ ಕುಂತಿದೇವಿ, ಎಲ್ಲಿ ದ್ರೌಪದಿ ದೇವಿ. ಆದರೆ ಕುಂತಿದೇವಿಗೆ ಅಂತಹ ಅತ್ಯದ್ಭುತವಾದ ವರ್ಚಸ್ಸು, ಇವರ ತಾಯಿ ಅಂತನ್ನುವ ವರ್ಚಸ್ಸನ್ನು ತಂದು ಕೊಟ್ಟಿದ್ದಾರೆ. ಅದರಂತೆ ಧರ್ಮಿಷ್ಠ ಹೆಣ್ಣುಮಗಳು ಅವಳ ಜೊತೆಯಲ್ಲಿ ಚಂದ ಮಾತಾಡ್ತಾ ಅನ್ಬೇಕಂತೆ, ಭಿಕ್ಷವನ್ನು ತಂದಿದ್ದನ್ನ ಸಂಪೂರ್ಣ ಅಲ್ಲಿ ಎಷ್ಟು ಭಾಗ, ಅರ್ಧ ಭಿಕ್ಷಾನ್ನ ಒಂದು ಭಾಗ, ಇನ್ನು ಉಳಿದಿದ್ದೆಲ್ಲ ಬೇರೆಯವರಿಗೆ ಇನ್ನು ಬೇರೆ ಭಾಗ. ಆ ಒಂದು ಭಾಗ ಇಡೀ ಅದು ಭೀಮಸೇನಿಗೆ, ಹೀಗೆ ಭಾಗ ಮಾಡಬೇಕು ಇತ್ಯಾದಿ ಕ್ರಮದಿಂದಾಗಿ ಮಾತುಕತೆಗಳನ್ನೆಲ್ಲ ಆಡ್ತಾ ಇರಬೇಕು. ಅದನ್ನು ಆಡ್ತಾ ಇವು ಹುಡುಗರುಗಳಲ್ಲಿ ಇವರು ಮಾತು ಶುರು ಮಾಡಿಕೊಂಡ್ರು.
ಅಲ್ಲಿ ಬಹಳ ತೃಪ್ತಿಯಿಂದ ಇದ್ದಾಳೆ, ಬಹಳ ಆನಂದವನ್ನು ಪಡ್ತಾ ಇದ್ಲಂತೆ ದ್ರೌಪದಿ ದೇವಿ. ಅದನ್ನು ಕಂಡಿದ್ದ ಧೃಷ್ಟದ್ಯುಮ್ನ. ಇಷ್ಟು ನಾವು ಕ್ಷತ್ರಿಯ ರಾಜಕುಮಾರರಿಗೆ ಬೇರೆ ಬೇರೆಯವರು ಕೊಟ್ಟಿದ್ರು, ಈ ತೃಪ್ತಿ ಇರ್ತಿರಲಿಲ್ಲ. ಹೀಗೆ ವಿಚಾರ ಮಾಡಿಕೊಳ್ತಿರಬೇಕು. ಅಷ್ಟರಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದರು. ತೇಷಾಂ ನಿಶಮ್ಯನದತಾಂ ಘನವದ್ಗಭೀರಂ ಕ್ಷತ್ರೋತ್ತಮ ಇತಿ ಮತಿಂ ಸಚಕಾರ ವೀರ. ಒಬ್ಬೊಬ್ಬರೇ ಮಾತಾಡ್ತಾರೆ. ನಾನು ಅನ್ಬೇಕಂತೆ ಅರ್ಜುನ ಮಾತಾಡಬೇಕು. ಅಣ್ಣ ನೋಡು, ಅವನ ಆ ಕರ್ಣ ಯುದ್ಧಕ್ಕೆ ಅಂತ ಬಂದ ನೋಡು. ಆ ಕರ್ಣ ಹೀಗೆ ಯುದ್ಧ ಮಾಡ್ತಾ ಇದ್ದ. ಇನ್ನೂ ಸ್ವಲ್ಪ ಬಿಟ್ಟಿದ್ದಿದ್ದರೆ ಮಧ್ಯದಲ್ಲಿ ಪಲಾಯನ ಮಾಡಿಬಿಟ್ಟ. ಆ ಬಿಟ್ಟಿದ್ದ ಅಂತಂದ್ರೆ ಅವನು ಯಾರು ಏನು ಹೇಗಿದ್ದ ತೋರಿಸ್ಬಿಡ್ತಿದ್ದ. ಅವನು ಇಂತಹ ಬಾಣ ಬಿಟ್ಟ, ಅದಕ್ಕೆ ನಾ ಹೀಗೆ ಬಿಟ್ಟೆ. ಅವು ಸರಿಯಾಗಿ ಬಿಲ್ ಹಿಡಿಲಿಕ್ಕೆ ಬರೋಲ್ಲ, ಹಾಗೆ ಮಾಡಿ ಕಳಿಸಿದೆ. ಇವರು ಮಧ್ಯರಾಜನಿಗೆ ಏನೇನಾಯಿತು ಅಂತ ಭೀಮಸೇನ ಮಾತಾಡುವುದು. ಜೊತೆಯಲ್ಲ ಸೈನಿಕರನ್ನೆಲ್ಲೇ ಹೇಗೆ ಹೊಡೆದಟ್ಟಿದ್ರು. ಒಬ್ಬೊಬ್ಬರು ಇದನ್ನೇ ಗಂಭೀರ ಧ್ವನಿಯಲ್ಲಿ, ಅದು ಏನು ಬರೀ ಯುದ್ಧದ ಮಾತು. ಅವರವರ ಶೈಲಿ ಮಾತುಗಳು ಅವರವರಲ್ಲಿರ್ತಾವೆ. ಆ ಪಂಗಡದಲ್ಲಿ ಅವರು ಅಂಥದ್ದೇ ಮಾತಾಡುವುದು. ಈಗ ಸಾಧಾರಣ ಬೈಯೋದಾದರೂ ಕೂಡ ವೈದ್ಯರು ಬೈದರೆ ವೈದ್ಯ ಶೈಲಿಯೆಲ್ಲ ಬೈತಾರೆ ನೋಡಿ. ಎಲ್ಲ ಆಪರೇಷನ್ ಮಾಡಿ ಕತ್ತರಿಸಿ ಹಾಕಿಬಿಡ್ತೇನೆ, ಬೇರೆಯವರಾದರೆ ಒಳಗೆ ಹಾಕಿಬಿಡ್ತೇನೆ ಅಂತ. ಹೌದಲ್ಲ, ಯಾರೇ ಅಲ್ಲಿ ಮಕ್ಕಳನ್ನು ಬೈದರೂ ಹಾಗೆ ಬೈತಾರೆ. ಮತ್ತೆ ಅವರವರ ತರಹದ್ದೇ ಶೈಲಿ ಇರ್ತದೆ. ಇವ್ರು ನೋಡಿದ್ರೆ ಬರೀ ಕ್ಷತ್ರಿಯರ ಥರ ಮಾತಾಡ್ತಾರೆ. ಇದೇನು ಆಶ್ಚರ್ಯ ಇದು, ಹೀಗಾಗಿ ಮಾತಾಡ್ತಾರೆ. ಬಹಳ ಕಾಲ ಅಲ್ಲೇ ಇದ್ದು ಕೇಳಿಸಿಕೊಳ್ತಾನೆ. ಇಲ್ಲಿ ಬ್ರಾಹ್ಮಣರ ವಾರ್ತಾ ಇಲ್ಲೇ ಇಲ್ಲ. ಮಾತಾಡಬೇಕಾಗಿದ್ದರೆ ಇವತ್ತು ಹೀಗಾಯಿತು, ಭಿಕ್ಷಾಕ್ ಹೋದ್ವಿ ಹೀಗಾಯಿತು, ಅಲ್ಲಿ ಹೋದ್ರಿ ಇಲ್ಲಿ ಹೋದ್ವಿ. ನೀವು ಪುರೋಹಿತರನ್ನು ಕೇಳಿ, ಅವ್ರದೇ ಶೈಲಿ ಮಾತಾಡ್ತಾರೆ. ಏನಪ್ಪ ಯಾವ ಪಾರ್ಟಿ, ಎಲ್ಲಿ ಸಿಕ್ಕಿದ್ರು, ಎಷ್ಟು ದಕ್ಷಿಣ ನಿಂಗೆ ಅಷ್ಟೇ ಕೊಟ್ರೇನು, ನಾನು ನೋಡಿ ಹೆಚ್ಚಿಗೆ ಕೊಟ್ಟರು. ನೀವು ಪುರೋಹಿತರ ಹತ್ರ ಹೋಗಿ ಹಂಗೆ ಮಾತಾಡ್ತಿರ್ತಾರೆ. ಬೇರೆ ಬೇರೆ ಈ ವಾಕ್ಯಾರ್ಥ ಮಾಡೋರು ಇರ್ತಾರಲ್ಲ, ಅವು ಎಲ್ಲೇ ಹೋಗಲಿ, ಮದುವೆ ಮನೆಗೆ ಹೋಗಲಿ, ಅಲ್ಲಿ ವಾಕ್ಯಾರ್ಥ ತಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅಕ್ಕಪಕ್ಕ ನೋಡಿ ಜಗಳ ತಕೊಂಡ್ಬಿಡ್ತಾರೆ. ಅವರವ್ರ ಶೈಲಿ ಅವರವ್ರಿಗೆ ಇರ್ತದೆ. ಅವ್ರ ಜೊತೆಯವ್ರು ಇನ್ನೊಬ್ಬರು ಅವರಂಥವ್ರು ಇರಲಿಲ್ಲ, ಸುಮ್ಮನೆ ಕೂತಿರ್ತಾರೆ. ಬಂದರು ಅಂದರೆ ಮುಖ ಅರಳತ್ತೆ ನೋಡಿ ಅವ್ರು ತಕ್ಕೋತಾರೆ. ಏನಪ್ಪ ಏನಾಯಿತು, ಅವ್ರದ್ದು ಅದೇ ವಿಚಾರ. ಬರೀ ಕ್ಷತ್ರ ತೇಜಸ್ಸನ ಬಗ್ಗೆ ಮಾತಾಡ್ತಾ ಇರೋದು. ಆ ಕ್ರಮ ಎಲ್ಲ ನೋಡಿ ನಿಶ್ಚಯ ಮಾಡಿಕೊಂಡ ಧೃಷ್ಟದ್ಯುಮ್ನ. ಇಲ್ಲ, ಇವರು ಕ್ಷತ್ರಿಯರೇ ಇದ್ದಾರೆ, ಮತ್ತೊಬ್ಬರಲ್ಲ ಅನ್ನೋದನ್ನ ನಿಶ್ಚಯ ಮಾಡುತ್ತಾ, ಪ್ರಾತಸ್ತು ತಸ್ಯ ಜನಿತು ವಚಸಾ ಪುರೋಧಾ ತಾನ್ ಪ್ರಾಪ್ಯ ಮಂತ್ರವಿಧಿನ ಮರುದಾತ್ಮಜೇನ ಸಂಪೂಜಿತೋ ಅತಿ ವಿದುಷಾ ಪ್ರತಿಗೃಹ್ಯತಾಂಶ್ಚ ಪ್ರಾವೇಶಯನ್ ನೃಪತಿಗೃಹಂ ಅಮೈವ ಮಾತ್ರ. ಆ ಕ್ರಮದಿಂದಲೇನೆ ಬೆಳಗ್ಗೆ ಇವನ್ನ ಕರೆಸಿಕೊಟ್ಟ. ಮತ್ತೆ ಧೃಷ್ಟದ್ಯುಮ್ನನನ್ನ, ಹೋಗುಪ್ಪ ಅವರಿಗೆಲ್ಲ ಸುದ್ದಿ ತಿಳಿಸು, ಈ ಹೊತ್ತಿಗೆ ಬರ್ತೇವೆ ನಾವು, ಬಂದ ನಿಮ್ಮನ್ನ ಯಥೋಪಚಿತವಾದಂತಹ ಮಾರ್ಗದಿಂದ ಆದರದಿಂದ ಕರ್ಕೊಂಡು ಹೋಗ್ತೇವೆ, ಸಿದ್ಧರಿರ್ರಿ. ಅವ್ರಿಗೆ ಆ ಸುದ್ದಿ ಅಲ್ಲ, ಇವತ್ತು ಮತ್ತೆ ಭೋಜನಕ್ಕೆ ನೀವೆಲ್ಲೂ ಭಿಕ್ಷೆಗೆ ಹೋಗಬಾರ್ದು, ನಮ್ಮನೆಯಲ್ಲೇ ಆತಿಥ್ಯ ನಡೀಬೇಕು ಅಷ್ಟೇ ಅಲ್ಲ. ಮತ್ತೆ ಕನ್ಯೆಯನ್ನು ಸುಮ್ಮನೆ ಕರ್ಕೊಂಡು ಹೋಗಿರೋದು ಅಷ್ಟೇ, ಇನ್ನೂ ಮದುವೆ ಆಗಿಲ್ಲಲ್ಲ. ವಿವಾಹ ವಿಧಿಪೂರ್ವಕವಾಗಿ ಧಾರೆ ಎರೆದು ಕೊಡೋದು ಒಂದು ಪ್ರಕರಣ ಇದೆ. ಅದು ಕ್ಷಾತ್ರ ತೇಜಸ್ಸಿಗೆ ಉಚಿತವಾದ ಕ್ರಮದಲ್ಲಿ ಅದು ಸ್ವೀಕಾರ ಮಾಡಲಿಕ್ಕೆ ನೀವು ಬರಬೇಕು ಅಂತ ಇಷ್ಟು ಸುದ್ದಿ ತಿಳಿಸು ಬಾ. ಹಾಗೆ ಅಂದರು. ಅದನ್ನು ಸುದ್ದಿ ಹೋಗಿ ತಿಳಿಸಿ ಬರ್ತಾನೆ. ಇವರು ಬಂದರು, ಒಳ್ಳೊಳ್ಳೆ ಮೇನೆಗಳನ್ನೆಲ್ಲ ಕರ್ಕೊಂಡು ಬಂದು ನರವಾಹನಾದಿಗಳಲ್ಲೆಲ್ಲ ಇವನ್ನೆಲ್ಲ ಕೂಡಿಸಿಕೊಂಡು ಕರ್ಕೊಂಡು ಹೋದರು. ಆದರೂ ಸಂದೇಹ, ನೀವು ಪಾಂಡವರ ಅಂತ ನೇರವಾಗಿ ಕೇಳಿಬಿಟ್ರೆ, ಅವು ಪಾಂಡವರ ಅಲ್ಲದೆ ಇದ್ದರೆ, ಬಹುಪಾಲು ಪಾಂಡವರೇ, ಆದರೆ ಅಲ್ಲದೆ ಇದ್ದರೆ ನಾಚಿಕೆ ಆಗಿ ಹೋಗುತ್ತೆ. ಹಾಗೆಲ್ಲ ಆಗಬಾರ್ದು, ವಿಪರ್ಯಯ ಆಗಬಾರ್ದು, ವ್ಯತ್ಯಸ್ತ ಆಗಬಾರ್ದು. ತುಂಬ ದೊಡ್ಡ ಸ್ಥಾನದಲ್ಲಿರ್ತಕ್ಕಂತಹ ರಾಜ, ದೃಪದ ರಾಜ, ಬಹಳ ಹಳವ, ದ್ರೋಣಾಚಾರ್ಯರ ಸಖ ಅನ್ನಬೇಕಾಗಿದ್ದರೆ, ಭರದ್ವಾಜ ಋಷಿಗಳಲ್ಲಿ ಇಬ್ಬರು ಒಟ್ಟಿಗೆ ಅಧ್ಯಯನ ಮಾಡಿದವರು ಅಂತಂದರೆ ಅಗತ್ಯ ಬೇರೆ. ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಯಾರು ಅವರ ಕೈಯಲ್ಲೇ ಹೇಳಿಸ್ಬೇಕು. ಒಂದು ಕೆಲಸ ಮಾಡೋಣ ಅಂತ ರಾತ್ರಿ ಯಾವಾಗ ಬಂದು ಸುದ್ದಿ ತಿಳಿಸ್ದ ಪುತ್ರ, ಆ ಕಾಲಕ್ಕೇನೆ 4 ದೊಡ್ಡ ದೊಡ್ಡ ಕೋಲಿಗಳನ್ನು ಮಾಡಿಬಿಟ್ಟಂತೆ, ಕೋಷ್ಟಗಳನ್ನು ಮಾಡಿ ಅಲ್ಲೇನು ದೊಡ್ಡದಾಗಿ ಪ್ರತಿಯೊಂದು ವಸ್ತುವು ಕಾಣ್ತಾ ಇರಬೇಕು. ಅದು 4 ವರ್ಣದವರಿಗೆ. ಮೊದಲನೇದರಲ್ಲಿ ಬ್ರಾಹ್ಮಣರಿಗೆ ಏನೇನು ಬೇಕೋ ಅಂಥದ್ದೇ. ಬ್ರಾಹ್ಮಣರಿಗೆಲ್ಲ ಏನಿದ್ರು ಹೋಗ್ತಾರೆ, ಶಾಲಗ್ರಾಮ, ಪೂಜಾದ್ರವ್ಯ, ಅವು ಇವು ಎಲ್ಲ ಇದ್ದರೆ ಅಲ್ಲೇ ನಿಂತು ಬಿಡ್ತಾರೆ. ಇಲ್ಲೂ ಮತ್ತೆ ಮೊದಲು ಈ ಧಾರ್ಮಿಕ ಕಾರ್ಯಕ್ರಮ, ಮುದ್ರಧಾರಣೆ ಇವಕ್ಕೆಲ್ಲ ಹೋದಾಗ ಅಲ್ಲ ಅಂಥದ್ದೇ ಇಟ್ಕೊಂಡು ನಿಲ್ತಾರೆ ಅವರು. ಆ ಕ್ರಮದಲ್ಲೇನೆ ಅವ್ರಿಗೇನು ಬೇಕು, ಪುಸ್ತಕಾದಿಗಳು, ಅಮೂಲ್ಯ ವಸ್ತುಗಳು, ಅವರ ಯಾಜ್ಞಿಕ ಪದಾರ್ಥಗಳು, ಇವನ್ನೆಲ್ಲ ಸುರುಕು ಸರ್ವ ಮುಂತಾದವುಗಳು, ಅಮೂಲ್ಯ ಪದಾರ್ಥಗಳೇನು ಎಲ್ಲ ತಂದು ಒಂದು ಕಡೆಯಲ್ಲಿ ಇಡಿಸಿಬಿಟ್ಟೆ. ಅದರ ಪಕ್ಕದರಲ್ಲೇನೆ ಕ್ಷತ್ರಿಯರಿಗೇನೇನು ಬೇಕು, ಅಮೂಲ್ಯ ತರಹದ ಮುದ್ಗರ,
ಗದ, ಖಡ್ಗ, ತ್ರಿಶೂಲ, ಬೇರೆ ಬೇರೆ ತರಹದ ಶೂಲಾದಿಗಳು, ಇವುಗಳನ್ನೆಲ್ಲ ಎಂಥೆಂಥ ಬಾಣಗಳು, ಬಿಲ್ಲುಗಳು ಎಲ್ಲ ತಂದು ಒಂದು ಕಡೆಯಲ್ಲಿ ಇಟ್ಟಿರಬೇಕು. ಅದನ್ನೆಲ್ಲ ಒಂದು ಕಡೆಯಲ್ಲಿ ಇಡಿಸಿಬಿಟ್ಟ. ಮತ್ತೊಂದು ಕಡೆಯಲ್ಲಿ ವೈಶ್ಯರಿಗೆ ಏನು ಬೇಕೋ ಅವರು ಕೃಷಿ ಬಲಾದಿ ವೃತ್ತಿಗಳಿಗೆ ಅವರವ್ರದ್ದೇನಿತ್ತೋ ಅದನ್ನೆಲ್ಲ ಒಂದು ಕಡೆಯಲ್ಲಿ ಇಡಿಸಿ ಚಂದ ಅಲಂಕಾರಿಕವಾಗಿ, ಶೂದ್ರರಿಗೆ ಪರಿಚರ್ಯಾಕ್ಕೆ ಏನೇನು ಬೇಕು ಅದನ್ನೆಲ್ಲ ಒಂದು ಕಡೆಯಲ್ಲಿ ಇಡಿಸಿ, ಮೇಲ್ನೋಟಕ್ಕೆ ರಾಜ ಏನೋ ಚಂದ ಒಂದು ವ್ಯವಸ್ಥೆ ಮಾಡಿದ್ದಾನೆ ಇಷ್ಟು ಅನ್ನಿಸ್ಬೇಕು. ಬರ್ತಿರ್ಲಿಕ್ಕೇನೆ ಅವರ ಎದುರುಗಡೆಗೆ ಇದು ಕಾಣಬೇಕು. ಅವು ಎಲ್ಲಿ ಪ್ರವೇಶ ಮಾಡ್ತಾರೆ ನೋಡೋಣ. ಮಗ ಹೇಳಿದಂತೆ ಅವ್ರು ನಿಜವಾಗ್ಲೂ ಕ್ಷತ್ರಿಯರೇ ಆದರೆ ಅವ್ರ ಪ್ರವೇಶ ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದೇ ಇಲ್ಲ, ಅಲ್ಲಿ ಹೋಗ್ತಾರೆ, ಅಲ್ಲೇ ಪ್ರವೇಶ ಮಾಡ್ತಾರೆ, ಆಗ ನಾನು ನೋಡ್ತೇನೆ. ಹೀಗೆ ತಾನು ನೇರ ಪರೀಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವನ ಕರೆಸೋಣ. ತಾನಾಗ ತಾನ್ ಸಮಭಿಪೂಜ್ಯ ನಿಜಾತ್ಮಜಾಂಚ ವಿಪ್ರಾದಿ ಯೋಗ್ಯ ಪೃಥಗುಕ್ತ ಪದಾರ್ಥಜಾತೈ. ವಿಪ್ರಾದಿಗಳಿಗೆ ಯೋಗ್ಯವಾದ ಪೃಥಕ್ ಪೃಥಕ್ ಬೇರೆ ಬೇರೆ ಪದಾರ್ಥಗಳನ್ನು ಅಲ್ಲಿ ಇಟ್ಟು ಪೂರ್ಣಾನ್ ಗೃಹಾಂಶ್ಚತುರಯ್ಯೇವ ದಿದೇಶ ರಾಜ, 4 ಮನೆಗಳಲ್ಲಿ ಇಲ್ಲಿ ಬನ್ರಿ, ಇಲ್ಲೇ ಸ್ವಲ್ಪ ಕಾಲ ವಿಶ್ರಾಂತಿ ತಗೊಳ್ರಿ ಅಂತ ಅಲ್ಲೇ ಆಸನಾದಿಗಳೆಲ್ಲ ಇರಬೇಕು. ಕೂಡ್ಲಿಕ್ಕೆ ದೊಡ್ಡ ಆಸನಾದಿಗಳನ್ನೆಲ್ಲ ಮಾಡಿ ಅವ್ರನ್ನಲ್ಲಿ ಪ್ರವೇಶ ಮಾಡಿಸೋಣ. ನೋಡಿದ್ರು ಬ್ರಾಹ್ಮಣರ ಮುಂದೆ ಎಲ್ಲ ಏನೇನಿತ್ತು ಎಲ್ಲ ಸುಮ್ಮನೆ ಹಿಂಗೆ ಕಣ್ಣಾಡಿಸಿದ್ರು, ಹೊಟ್ಟೋಗ್ಬಿಟ್ರು, ಅಲ್ಲಿ ಉಳ್ಕೊಳ್ಳೇ ಇಲ್ಲ. ಹಾಂ ಅಂದ. ಓಹೋ, ಬ್ರಾಹ್ಮಣರಾಗಿದ್ದರೆ ಅದೇನು ಇದೇನು ಇದೆಲ್ಲಿ ಸಿಕ್ತು, ಪರಸ್ಪರ ನೋಡಬೇಕು, ತಿರುಗಬೇಕು. ನೋಡಿ ನಮ್ಮಲ್ಲಿತ್ತಲ್ಲ ಇದು, ನೋಡಿ ಇದು ಅವರಲ್ಲಿತ್ತಲ್ಲ, ಏನಾರು ಮಾತಾಡ್ಬೇಕು ಅದನ್ನು. ಇಲ್ಲ ಇಂಥದ್ದು ಎಲ್ಲಿ ಸಿಗ್ತದೆ, ನಾವು ಇಂಥದ್ದಂತೂ ಏನಾರು ಮಾತುಕತೆ ಆಡಬೇಕಲ್ಲಿ. ಏನಿಲ್ಲ, ಯಾವ ಪದಾರ್ಥ ಸುಮ್ಮನೆ ನೋಡಿದ್ರು ಹೊಟ್ಟೋದ್ರು. ಪಕ್ಕದ ಮನೆ ದೊಡ್ಡ ಛತ್ರ ತೇಜಸ್ಸಿಗೆ ಏನೇನು ಬೇಕು ಅಂಥದ್ದನ್ನೆಲ್ಲ ಎಲ್ಲ ಹರಡಿಟ್ಟಿದ್ದ, ಅಲ್ಲಿಗೆ ಹೋದರು. ಅನಾಯಾಸವಾಗಿ ಆ ಆಯುಧಗಳನ್ನು ತಗೋತಾ ಇದ್ದಾರೆ. ತುಂಬ ಪರಿಚಿತರಂತೆ ಅದನ್ನು ತಗೊಂಡು ಅಲ್ಲಲ್ಲಿ ತಿರುಗಿಸಿ ನೋಡಿ ಏನು ಪ್ರಯೋಜನ ಇಲ್ಲ ಅಂತ ಬಿಸಾಡಿಬಿಟ್ರು. ಹಾಗೆ ನೋಡ್ತಾ ಇದ್ದಾರೆ. ಅದರಲ್ಲಿರೋ ಗುಣಾಂಶಗಳನ್ನೆಲ್ಲ ಸರಿಯಾಗಿ ವಿಮರ್ಶೆ ಮಾಡ್ತಾ ಪರಸ್ಪರ ಒಬ್ಬರಿಗೊಬ್ಬರು ನೋಡಿ ಹುಬ್ಬೇರಿಸಿ ಮಾತಾಡ್ತಾರೆ. ಅಲ್ಲಿ ಧರ್ಮರಾಜನಿಗೆ ಎಲ್ಲ ಗೌರವ ಕೊಡ್ತಾರೆ. ಅವ ಮುಂದೆಲ್ಲೋ ಹೋಗ್ತಾನೋ ಅವನ ಹಿಂದೆ ಇವರೆಲ್ಲೋ ಹೋಗ್ತಾರೆ. ಆ ತಾರತಮ್ಯ ಎಲ್ಲೂ ಬಿಟ್ಟಿಲ್ಲ. ವನವಾಸದಲ್ಲಿ ಸಂಚಲನ ಮಾಡಬೇಕಾಗಿದ್ದರೂ ಅಥವಾ ಮುಂದೆ ವನವಾಸದ ಕಡೇ ಭಾಗದಲ್ಲಿ ಅಲ್ಲೂ ಕೂಡ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ನೀರು ತರಲಿಕ್ಕೆ ಅಂತ ಹೋಗ್ತಾರೆ. ಅಲ್ಲೂ ಅಷ್ಟೇ, ಮೊದಲು ಯಾರು ಅತ್ಯಂತ ಕನಿಷ್ಠನೋ ಸಹದೇವ, ಅವನು ನೀರು ತರಲಿಕ್ಕೆ ಹೋಗ್ಬೇಕು ಮೊದಲು, ಆಮೇಲೆ ನಕುಲ, ಆಮೇಲೆ ಅರ್ಜುನ, ಆಮೇಲೆ ಭೀಮಸೇನ. ತಾರತಮ್ಯದ ಚ್ಯುತಿ ಎಲ್ಲೂ ಇಲ್ಲ. ಇನ್ನೂ ವಿಚಿತ್ರ, ಒಂದು ಪ್ರಸಂಗ ಬಿಟ್ಟು ಇನ್ನೆಲ್ಲ ತಾರತಮ್ಯದಲ್ಲೇ ನಡ್ಕೊಂಡಿದ್ದಾರೆ. ಅಜ್ಞಾತವಾಸದಲ್ಲೂ ಇವನ ಕಂಕ ಅಂತ ಯತಿಗಳಾಗಿ ಬ್ರಾಹ್ಮಣ ವೇಷಧಾರಣೆ ಮಾಡಿಕೊಂಡಿರ್ತಾನೆ. ಬೃಹನ್ನಳ ರೂಪದಿಂದಾಗಿ ಅರ್ಜುನ ಇದಕ್ಕೆಲ್ಲ ಅನುಗುಣವಾಗುವಂತೆ ಕ್ಷತ್ರಿಯ ತೇಜಸ್ಸಿನಲ್ಲೇ ನಾಟ್ಯ ಹೇಳ್ಕೊಡ್ತಾ ಇದು ಬಿಡ್ತಾನೆ. ಅದು ಕ್ಷತ್ರಿಯ ವರ್ಚಸ್ಸೇನೆ. ಅದರ ನಂತರದಲ್ಲಿ ಇಬ್ಬರು ಕೂಡ ದಾಮಗ್ರಂಥಿ ತಂತ್ರಿಪಾಲ ಅಂತ ಇವರಿಬ್ಬರು ಕೂಡ ಸೇವಕರಂತೆ ಹೊಟ್ಟೋಗ್ತಾರೆ. ಇಬ್ಬರಿಗಿಂತ ಅಲ್ಪರಿರಬೇಕು. ಅದರ ವಿಚಿತ್ರ ಅಂತ ಇದು ಎಲ್ಲದಕ್ಕಿಂತ ಅಲ್ಪವಾದ ವೃತ್ತಿ ಸೂದ ವೃತ್ತಿ. ಈ ಕ್ಷತ್ರಿಯರಲ್ಲೇ ಸ್ವಲ್ಪ ಕಮ್ಮಿ, ಸೂತರಾಗಿ ಇವರಿಬ್ಬರು ಹೋಗ್ತಾರೆ. ಗೋಪಾಲಕ ಅದು ವೈಶ್ಯವೃತ್ತಿ, ಅವನು ತಂತ್ರಿಪಾಲ ಅಂತ ಹೋದವನು. ಇದು ಎಲ್ಲದಕ್ಕಿಂತ ಕಮ್ಮಿ ಶೂದ್ರರಾಗಿ ಹೊಟ್ಟೋಗ್ತಾರೆ. ಯಾರು? ಭೀಮಸೇನ ದೇವರು. ಸೂದ ಜಾತಿಯವರಾಗಿ ಅಡಿಗೆ ಮಾಡೋರಾಗಿ ಹೊಟ್ಟೋಗ್ತಾರೆ. ಇದು ಒಂದು ಬಿಟ್ಟರೆ ಇನ್ನು ಎಲ್ಲೂ ಕೂಡ ತಾರತಮ್ಯದ ಚ್ಯುತಿ ಇಲ್ಲ. ಅದಕ್ಕೆ ಮಹಾಕಾರಣ ಇದೆ, ಅದನ್ನು ಮುಂದೆ ವರ್ಣನೆ ಮಾಡೋರಿದ್ದಾರೆ. ಅದನ್ನು ವಿರಾಟ ಪರ್ವದಲ್ಲಿ ಯಾಕೆ ಅದನ್ನೇ ವೇಷಧಾರಣೆ ಮಾಡಿದರು. ಹೀಗಾಗಿ ದ್ರೌಪದೀ ದೇವಿ ಇದು ಎಲ್ಲದಕ್ಕಿಂತ ಕಮ್ಮಿ ಇರಬೇಕು, ಮತ್ತೆ ತನ್ನ ಗಂಡಂದರಿಗಿಂತ ಮೇಲಿರಬಾರದು. ಅದಕ್ಕೆ ಶೂದ್ರ ಸ್ತ್ರೀ ವೇಷವನ್ನು ಧಾರಣೆ ಮಾಡ್ತಾಳೆ. ಯಾಕೆ? ಭೀಮಸೇನ ಶೂದ್ರ ವೇಷವನ್ನು ಧಾರಣೆ ಮಾಡಿದ್ದರಿಂದ ಸೂದವೇಷ. ಅದಕ್ಕೆ ತಾನೂ ಕೂಡ ಶೂದ್ರ ಸ್ತ್ರೀಯಾಗಿ ತಾನು ಸೈರಂಧರಿ ಅಂತಃಪುರದಲ್ಲಿ ಅಲಂಕರಣ ಮಾಡೋದು, ಅಲ್ಲಿ ಚಾಕರಿ ಮಾಡೋದು, ಇಂಥ ವೇಷಧಾರಣೆ ಮಾಡಿದ್ದಾಳೆ. ಇದು ಒಂದು ಭೀಮಸೇನ ದೇವರ ಅತಿಕ್ರಮಣ. ಒಂದು ಬಿಟ್ಟು ಯಾಕಷ್ಟು ಮಾಡಿದರು ಅಂತಂದರೆ, ಇನ್ನು ಯಾವ ವೇಷಧಾರಣೆ ಮಾಡಿದರೂ ಪ್ರಮಾಣಗಳು, ಪ್ರಾಮಾಣಿಕ ವಿಚಾರಗಳು, ಧರ್ಮಶಾಸ್ತ್ರ ಇವುಗಳ ಬಗ್ಗೆ ಮಾತಾಡಬೇಕಾಗತ್ತೆ. ಶೂದ್ರ ವೇಷದಲ್ಲಿದ್ದರೆ ಮಾತ್ರ ಅದರ ಬಗ್ಗೆ ಮಾತಾಡಬಾರ್ದು. ಆ ವೇಷಕ್ಕೆ ಮರ್ಯಾದೆ ಕೊಡ್ತೇನೆ ಅಂತ ಮಾತಾಡದೆ ಇರ್ತೇನೆ. ಯಾಕೆ? ಧರ್ಮರಾಜನಿಗೆ ಬಹಳ ಸಂದೇಹ ಇತ್ತು. ಮಹಾಧರ್ಮಿಷ್ಠ, ಸೂಕ್ಷ್ಮ ಧರ್ಮಜ್ಞ, ಹೋದಲ್ಲೆಲ್ಲ ಬಾಯಿ ಬಿಟ್ಟುಬಿಟ್ರೆ ಇವನು. ವೇದಶಾಸ್ತ್ರಾಭಿಜ್ಞರು ಅದು ಬಾಯಿ ಬಿಟ್ಟರು ಅಂತಂದ್ರೆ ಇವರು ಯಾರು ಕಂಡು ಹಿಡಿದು ಬಿಡಬಹುದು. ಅದರಿಂದಾಗಿ ಭೀಮಸೇನಲ್ಲಿ 3: ಒಂದು ಅಪಾರ ಸೌಂದರ್ಯ, ಇನ್ನೊಂದು ವೇದಶಾಸ್ತ್ರ ಅಭಿಜ್ಞತಾ, ಇನ್ನೊಂದು ಬಲ.
ಬಲ ಪ್ರದರ್ಶನ ಮಾಡಿದರೆ ಉಂಟು, ಇಲ್ಲ ಅಂದ್ರಿಲ್ಲ. ಮತ್ತೆ ಅದು ಸೌಂದರ್ಯ ಮಖಕ್ಕೆಲ್ಲ ಮಸಿ ಬಳಕೊಂಡ್ಬಿಟ್ರೆ ಹೋಗಿಬಿಡ್ಬಹುದು. ಅದು ಯಾವುದೋ ವೇಷದಲ್ಲಿ ಯಥಾತದ್ದು ಇದ್ದು ಬಿಟ್ರೆ ಅದನ್ನೂ ಮುಚ್ಚಿಡಬಹುದು. ಆದರೆ ಪ್ರಸಂಗ ಬಂದಾಗ ಬಾಯಿ ಬಿಟ್ಟು ಸರ್ವನೇ ಮಾತಾಡಿಬಿಡ್ತಾರಲ್ಲ, ಅಂತಹ ಕಾಲದಲ್ಲಿ ಅದನ್ನು ಧರ್ಮಶಾಸ್ತ್ರಾಭಿಜ್ಞತ ಅದು ಮುಚ್ಚಿಡ್ಲಿಕ್ಕೆ ಬರೋಲ್ಲ. ಅಭಿಜ್ಞರಾದವರು ಅಧರ್ಮ ನಡೀತಾ ಇದ್ದಾಗ ಸುಮ್ಮನೆ ಕೂಡೋಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಅಲ್ಲಿ ಅತಿಕ್ರಮಣ ಬಿಟ್ಟರೆ ಇನ್ನೆಲ್ಲೂ ಅತಿಕ್ರಮಣ ಇಲ್ಲ. ಇಲ್ಲ ಅದನ್ನು ಗಮನಿಸ್ತಾ ಇದ್ದಾನೆ ದೃಪದ ರಾಜ. ಇದೆಲ್ಲ ನೋಡಿ ಅವರಲ್ಲಿ ಯಾರು ಹಿರಿಯನೋ ಅವನು ಹೋಗಿ ಮಾತಾಡಿಸ್ತಾನ ಆ ಕಾಲಕ್ಕೆ. ಚೇಷ್ಟಾ ಅಂದರೆ ಚೇಷ್ಟಾಸು ಅರಾಕೃತಿಂ ಅವಿವಕ್ಷಿತ ವೀರ್ಯ ಶೌರ್ಯ ಪ್ರಾಗಲ್ಭ್ಯ ಪೂರ್ವಕ ಗುಣೈ ಕ್ಷಿತಿಭರ್ತೃಪುತ್ರಾನ್. ಆ ಕಾಲಕ್ಕೆ ನೋಡ್ತಾನೆ. ಅಲ್ಲಿ ಚೇಷ್ಟ, ಇವರ ಸ್ವರ, ಅವರ ಒಂದೊಂದು ಧ್ವನಿ ಮಾಡ್ತಾ ಇದ್ದಂತಹ ಕ್ರಮ. ಅಲ್ಲಿ ಕ್ಷತ್ರಿಯರು ಅಂದ್ರೆ ಹುಂಕಾರಪೂರ್ವಕವಾಗಿ ಮಾತಾಡ್ತಾರೆ. ಬ್ರಾಹ್ಮಣರು ಅಂತಂದ್ರೆ ಅವ್ರ ಮೆಲ್ಲಗೆ ಮಾತಾಡೋ ಕ್ರಮ ಬೇರೆ. ಹೀಗೆ ಅವರ ಚೇಷ್ಟೆಗಳು ಮತ್ತು ಸ್ವರ, ಆಕೃತಿ, ಆ ಒಂದೊಂದು ಆಯುಧ ಹಿಡಿದಾಗ ಅವರು ನಿಲ್ಲೋ ಭಂಗಿ, ಬ್ರಾಹ್ಮಣರಿಗೆ ಅವೆಲ್ಲ ಬರೋಲ್ಲ. ಮತ್ತೆ ಹಿಡಿಬೇಕಾಗಿದ್ದರೆ ಆ ರೀತಿಯಾದಂತಹ ವರ್ಚಸ್ಸು, ಆ ಜಂಗಾಬಲ ಬೇಕಾಗುತ್ತೆ, ಆ ಬಾಹುಬಲ, ಅದನ್ನೆಲ್ಲ ತೋರಿಸ್ತಾ ಇದ್ದಾರೆ. ಅದರಂತೇನೆ ವಿವಕ್ಷಿತ ವೀರ್ಯ ಶೌರ್ಯ, ಇವನಿಗೆ ಏನೇನು ಬೇಕಾಗಿತ್ತು ಆ ವೀರ್ಯ ಶೌರ್ಯ, ಅದರಲ್ಲಿರುವಂತಹ ಪ್ರಾಗಲ್ಭ್ಯ, ಪ್ರಗಲ್ಭತ ಅಂತಂದ್ರೆ ಪೂರ್ಣತ್ವ, ಇವನ್ನೆಲ್ಲ ನೋಡಿದ ಮೇಲೆ ತಾನೇ ನೋಡಿದ. ವಿಜ್ಞಾಯತಾನ್ ದೃಪದ ಏತ್ಯಚ ಧರ್ಮಸೂರಂ ಪಪ್ರಚ್ಚ ಕೋಸಿ ನರವರಿಯ ವದಸ್ವ ಸತ್ಯಂ. ನೇರ ಹೋಗಿ ಮಾತಾಡ್ತಾನೆ ಧರ್ಮರಾಜನಿಗೆ. ನರವರಿಯ, ನೀವೆಲ್ಲರಲ್ಲೂ ಶ್ರೇಷ್ಠ ಅಂತ ಕಾಣಿಸ್ತೀಯಪ್ಪ, ನೀ ಯಾರು? ಸತ್ಯಾಂಶ ಹೇಳು. ನಿಮ್ಮದು ಯಾವ ವರ್ಣ? ನೀವು ಬ್ರಾಹ್ಮಣರೋ ಕ್ಷತ್ರಿಯರೋ? ನೆನ್ನೆ ರಾತ್ರಿ ಎಲ್ಲ ಕ್ಷತ್ರಿಯರಂತೆ ಮಾತಾಡಿದ್ದೀರಿ. ಇವತ್ತೂ ಕೂಡ ಇಲ್ಲಿಷ್ಟೆಲ್ಲದರ ಮಧ್ಯದಲ್ಲಿ ಕ್ಷಾತ್ರರಿಗೆ ಏನು ಬೇಕೋ ಅಲ್ಲೇ ಹೋಗಿ ನುಗ್ಗುತ್ತಾ ಇದ್ದೀರಿ. ಇವನ್ನೆಲ್ಲ ನೋಡಿದಾಗ ನನಗೆ ಸಂದೇಹ ಬರ್ತಾ ಇದೆ. ಸುಳ್ಳು ಹೇಳಬೇಡ್ರಿ, ಮತ್ತೆ ಏನಿದೆ ಯಥಾವತ್ತಾಗಿ ಹೇಳ್ರಿ. ಇದರ ಹಿನ್ನೆಲೆಯಲ್ಲಿ ಮಾನಸಿಕ ಭಾರ ಇದೆ ನಂದು. ಇಷ್ಟು ಮಾತಾಡೋಣ. ಹಾಗಂದ ಸಪ್ರಾಹ ಮಂದಹಸಿತ ಕಿಮಹಾದ್ಯ ರಾಜನ್ ಪೂರ್ವಂ ಹಿ ವರ್ಣ ವಿಷಯೇ ನ ವಿವೇಶ ಉಕ್ತ ವಿಶೇಷ ಉಕ್ತ. ಅಲ್ಲಪ್ಪ, ನೀ ನೆನ್ನೆ ದಿವಸ ಏನೂ ಹೇಳಲೇ ಇಲ್ಲ. ಮತ್ತೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಯಾರು ಬೇಕಾದ್ರೂ ಎತ್ತಬಹುದು, ಯಾರು ಬೇಕಾದ್ರೂ ನಮ್ಮ ಹುಡುಗಿನ ಕೊಡ್ತೇನೆ. ನೆನ್ನೆ ಏನೂ ಮಾತಾಡಲಿಲ್ಲ. ನಿಮ್ಮ ಹುಡುಗಿಯನ್ನು ಕೊಟ್ಟು ಕಳಿಸಿದ್ದು ಆಯಿತು. ಇಲ್ಲಿ ಏನು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ವಿವಾಹ ವೈಚಿತ್ರ್ಯವೂ ಇಲ್ಲ. ಬ್ರಾಹ್ಮಣ ಪುರುಷರು ಕ್ಷತ್ರಿಯ ಸ್ತ್ರೀಯನ್ನು ಅವಶ್ಯವಾಗಿ ಮದುವೆ ಮಾಡಿಕೊಳ್ಬಹುದು. ಅದರಂತೆ ಇಲ್ಲಿ ಯಾವುದು ವರ್ಣ ವಿಷಯದಲ್ಲಿ ನೆನ್ನೆ ಏನು ಮಾತಾಡಲಿಲ್ಲ, ಇವತ್ತು ಯಾಕೆ ಮಾತಾಡ್ತಾ ಇದ್ದೀಯ? ಇಲ್ಲಿ ಆಚಾರ್ಯರ ಶಬ್ದ ಇದು ಬಹಳ ಗಮನೀಯ. ಇದು ಇಲ್ಲಿ ವರ್ಣ ಅಂತ ಪ್ರಯೋಗ ಮಾಡಿದ್ದಾರೆ. ಇದಕ್ಕೆ ಕೆಲವರೆಲ್ಲ ಅಪಚಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ಶಬ್ದಕ್ಕೆ. ವರ್ಣ ಅಂತಂದರೆ ಜಾತಿಯನ್ನು ಹೇಳುವ ಶಬ್ದ ಅಲ್ಲ. ವರ್ಣ ಸಾಂಕರ್ಯ, ವರ್ಣ ಇವೆಲ್ಲ ಏನಿದ್ದಾವೆ ಅದು ಸ್ವಭಾವವನ್ನು ಹೇಳುತ್ತದೆ. ಅವರವರ ಆರ, ಒಳಗಡೆಯಲ್ಲಿರುವಂತಹ ಅವರವರ ಚಿಂತನೆಯ ಕ್ರಮ ಅದನ್ನು ಹೇಳುತ್ತಷ್ಟೇ. ಅದಕ್ಕೆ ಲೋಕದಲ್ಲಿ ಅವ್ರು ದೃಷ್ಟಾಂತ ಕೊಡೋದವರು ಏನಂತ, ಅವನ ಬಣ್ಣ ಬಯಲಾಯಿತು ನೋಡು. ಒಳಗಡೆಯಲ್ಲಿ ಕೆಟ್ಟವನಿದ್ದ, ಹೊರಗಡೆಯಲ್ಲಿ ಒಳ್ಳೆಯವಂತರ ನಟಿಸ್ತಾ ಇದ್ದ, ಬಣ್ಣ ಬಯಲಾಯಿತು ನೋಡು. ಆ ಬಣ್ಣವನ್ನ ವರ್ಣ ಅಂತಂತಾರೆ. ಅಂದ್ರೆ ಬ್ರಾಹ್ಮಣಾದಿ ವರ್ಣಗಳು ಅಂತಂದರೆ ಅವರವರ ಒಳಗಿರತಕ್ಕಂತಹ ಸ್ವಭಾವವೇ ಹೊರತು ಜಾತಿ ಅಲ್ಲ. ನೆನ್ನೆ ಹಿಂದಿನ ದಿವಸ ಮಾತಾಡಿರೋದು ಯಾವುದರ ಬಗ್ಗೆ? ಜಾತಿ ವಿಚಾರದಲ್ಲಿ, ಸ್ವಭಾವದ ಬಗ್ಗೆ ಅಲ್ಲ. ಇಲ್ಲಿ ಪ್ರಸಕ್ತಿ ಬಂದಿರೋದು ಯಾವುದೂ ಸ್ವಭಾವದ ಬಗ್ಗೆ ಅಲ್ಲ. ಅವರ ವೇಷ, ಅವರ ಜಾತಿ, ಅವುಗಳಲ್ಲದೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಕೂಡ ನೀವು ಯಾವ ಸ್ವಭಾವದವರು ಅಂತಲ್ಲ. ಅವ್ರು ಇವು ಯಾವ ಸ್ವಭಾವದವರು ಅಲ್ಲೇ ಅಲ್ಲ, ಅವ್ರು ದೇವತಾ ಸ್ವಭಾವದವರು. ಅವರು ವಿಚಾರ ಮಾಡಿ ಕೇಳಿದರೆ ಅವ್ರು ದೇವತಾ ಸ್ವಭಾವ ಅನ್ಬೇಕಷ್ಟೇ. ವರ್ಣ ಅಂತೇಳಿ ಶಬ್ದ ಪ್ರಯೋಗ ಮಾಡಿ ಕೇಳ್ತಾ ಇರೋದು ಯಾವುದನ್ನ? ಜಾತಿಯನ್ನ. ಅದರಿಂದಾಗಿ ಜಾತಿ ಎರಡು ಪ್ರಕಾರ ಇದೆ. ಒಂದು ಸ್ವರೂಪ ಜಾತಿ, ಇನ್ನೊಂದು ಬಾಹ್ಯ ಶರೀರದಲ್ಲಿರುವ ಜಾತಿ. ಶರೀರದಲ್ಲಿರುವ ಜಾತಿಯನ್ನು ವರ್ಣ ಅಂತ ಕೂಗ್ತಾರೆ. ಅದಕ್ಕೆ ಆಚಾರ್ಯರ ವಚನ ಯಾಕೆ ನಿರ್ಣಯ ಇದು. ಇದನ್ನು ಅಬದ್ಧ ಮಾತಾಡಿ ಜಾತಿ ಬೇಡ, ಗತಿ ಬೇಡ, ಏನೇನು ಬೇಡ ಎಲ್ಲ ಈಗಿನವ್ರು ಮಾಡಿಕೊಂಡಿದ್ದು ಪಂಡಿತರು ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ, ಪಂಡಿತರ ಮೇಲೆ ಬೇರೆ ಕಣ್ಣು. ಪಂಡಿತರು ಮಾಡಿಟ್ಟಿದ್ದಾರೆ. ಬೈಯೋದಾದ್ರೆ ಬೇರೆಯವ್ರನ್ನೆಲ್ಲ ಆಚಾರ ಬೈಬೇಕು, ಅವರೇ ಅಂದಿದ್ದಾರೆ. ಈಗೆಲ್ಲ ಅಂಥದ್ದೊಂದು ವಾದ ಹುಟ್ಕೊಂಡ್ಬಿಟ್ಟಿದೆ. ಅದು ಅದರ ವಸ್ತುಸ್ಥಿತಿ ಇರೋದು ಈ ಕ್ರಮದಲ್ಲಿ. ಪುತ್ರೀ ಕೃತೆ ತವ ಸುತೇನ ತು ಲಕ್ಷವೇದ ಉಕ್ತೋ ನರೇಂದ್ರ ಸಮಿತವು ಸಕೃತೋಪ್ಯನೇನ. ನೀವೇನು ಹೇಳಿದ್ಯಪ್ಪ? ಲಕ್ಷವೇದ ಯಾರು ಮಾಡ್ತಾರೋ ಆ ನಿರ್ಬಂಧ ಇಟ್ಟಿದ್ದಿ, ಆ ಪರೀಕ್ಷೆಯನ್ನು ಯಾರು ಮುರಿತಾರೋ ಅವರು ಕೊಡ್ತೇನೆ. ಅಷ್ಟೇ ಹೌದಲ್ಲೋ? ಮುಗೀತು. ನನ್ನ ತಮ್ಮ ಮಾಡಿದ್ದಾನದನ್ನು.
ಅದನ್ನ ಮುಂದಿಂದ ಅದರ ಬಗ್ಗೆ ಏನಾರು ಮಾತಾಡಬೇಕಟ್ಟೆ. ಇದ್ಯಾಕೆ ಕೇಳ್ತಿ? ಮೆಲ್ಲಗೆ ಸ್ವಲ್ಪ ನಗುತ್ತಾ ಅದನ್ನು ಮುಚ್ಚಿಡುವಂತೆ ತಾನು ಪ್ರಯತ್ನ ಮಾಡ್ತಾ ಇಷ್ಟು ಮಾತಾಡೋಣ. ಏವಂ ಬ್ರುವಾಣಮಥತಂ ಪ್ರಥಯಾ ಸಹೈವ ರಾಜ ವದೇತ್ ಪುನರೇವ ಯಯಾಚಯೇಷ. ಆ ಕಾಲಕ್ಕೆ ಬಂದು, ಇಲ್ಲ ಇನ್ನು ಆಟಾಡಿಸ್ಬೇಡ್ರಿ, ನಂದು ಒಂದೇನೋ ಒಳಗಡೆ ಅಭಿಪ್ರಾಯ ಇದೆ, ಇವಿಟ್ಟು ಆಟಾಡಿಸ್ಬೇಡ್ರಿ, ಒಂದು ಅವಶ್ಯವಾಗಿ ಹೇಳಿಬಿಡ್ರಿ ಅಂತ ಕುಂತಿದೇವಿ ಸಮೇತವಾಗಿ ಬೇಡ್ಕೊಂಡ್ಬಿಡ್ತಾನೆ. ಆ ಕುಂತಿದೇವಿಗೆ ತಡಿಲಿಕ್ಕಾಗೋಲ್ಲ. ಇವರೆಲ್ಲ ಅದನ್ನು ತಡಿಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದರೆ ಕುಂತಿದೇವಿ ಸರ್ವಂ ಪೃಥಾಪ್ಯವದತಾಂ ಸಚತೇನ ತುಷ್ಟ. ಆ ಕುಂತಿದೇವಿ, ಇಲ್ಲರಪ್ಪ ದೃಪದ ರಾಜ, ಏನು ಆ ವಿಚಾರ ಮಾಡಬೇಡ, ಹೆಚ್ಚಿಂದೆಲ್ಲ ಇವರು ಕ್ಷತ್ರಿಯರೇ ಹುಡುಗರು, ಇವು ಮಾತಾಡ್ತಾ ಇದ್ದಾನೆ ಯಾರು ಅಂತ ತಿಳ್ಕೊಂಡಿದ್ದೆ, ಏನಂ ಧರ್ಮರಾಜಂ ವಿದ್ಧಿ, ನೀವು ಧರ್ಮರಾಜ ಅಂತ ತಿಳ್ಕೊ. ಇವು ಪಕ್ಕಕ್ಕೆ ಇದ್ದಾನಲ್ಲ ಇವನು ಭೀಮಸೇನ. ನೆನ್ನೆ ದಿವಸ ಏನು ಆ ವೇದವನ್ನು, ಲಕ್ಷವೇದವನ್ನು ಪೂರ್ಣ ಮಾಡಿದ್ನಲ್ಲ, ಅವ ಬೇರೆ ಯಾರೂ ಅಲ್ಲ, ಕಾಂಡವ ವನವನ್ನು ಸಂಪೂರ್ಣ ಅಗ್ನಿಗೆ ಕೊಟ್ಟನಲ್ಲ, ಮುಂದೆ ಕೊಡೋನಿದ್ದಾನೆ. ಅಂತಹ ಅತ್ಯದ್ಭುತವಾದಂತಹ ವರ್ಚಸ್ವಿ ಬೇರೆ ಯಾರೂ ಅಲ್ಲ, ಅರ್ಜುನ ಇದ್ದಾನೆ. ಹೀಗೆ ಒಬ್ಬೊಬ್ಬರನ್ನೂ ಕೂಡ ಅದನ್ನು ತೋರಿಸಿಕೊಡ್ತಾ ವಾಚಂ ಜಗಾದ ಕೃತಕೃತ್ಯ ಇಹಾಸ ಮಧ್ಯ ಇಷ್ಟ ಅಂತಿರಲಿಕ್ಕೆ ಅಬ್ಬ ಅಂತ ಎದ ಮೇಲೆ ಕೈ ಇಟ್ಟಂತೆ. ನಾ ಕೃತಕೃತ್ಯನಾದೇ, ನಾ ಇದೇ ಅಪೇಕ್ಷಾ ಇಟ್ಟುಕೊಂಡೇ ತಪಸ್ಸು ಮಾಡಿದ್ದವನು, ಯಾಜೋಪಯಾಜರನ್ನು ಬೇಡಿದ್ದವನು, ಇವತ್ತದು ಸತ್ಯ ಆಯಿತು. ರುದ್ರದೇವರು ಕೊಟ್ಟಿದ್ದ ವರ ಅದು ಸತ್ಯ ಆಯಿತು. ಅನೇಕ ಬ್ರಾಹ್ಮಣೋತ್ತಮರು ಕೊಟ್ಟಿದ್ದಂತಹ ಅನೇಕ ನಿರೀಕ್ಷೆಗಳು, ಎಲ್ಲೋ ಇದ್ದಾರೆ ಪಾಂಡವರು, ಬಂದೇ ಬರ್ತಾರೆ, ಪಾಂಡವರು ಮೃತರಾಗಿಲ್ಲ, ಅವರೆಲ್ಲರ ಮಾತು ಸತ್ಯ ಆಯಿತು. ಅವತ್ತು ನಾನು ಅನ್ಕೊಂಡಿದ್ದೆಲ್ಲ ಸತ್ಯ ಆಯಿತು ಅಂತ ಬಹಳ ಸಂತೋಷದಿಂದ ಕುಣಿದಾಡಿ ಬಿಡ್ತಾನೆ. ಅವರನ್ನು ಕರೆದು ಬೇಕಾಷ್ಟು ಆದರೋಪಚಾರಗಳನ್ನು ಮಾಡುತ್ತಾ ಆ ಕಾಲಕ್ಕಂತಾನೆ, ಪಾರ್ಥಾರ್ಥಮೇವಹಿ ಮಯೈಷ ಕೃತ ಪ್ರಯತ್ನ. ಹಾಗಾದ್ರೆ ಯಾಕೆ ಈ ವೇಷಗಳೆಲ್ಲ, ಇದನ್ನು ತೆಗಿರಿ. ಅವರಿಗೆ ತಮ್ಮ ರಾಜನ್ಯ ವೇಷಗಳನ್ನೆಲ್ಲ ಆ ಕಾಲಕ್ಕೆ ತರಿಸಿ ಆದರೋಪಚಾರಗಳನ್ನು ಮಾಡಿ ಒಂದು ದೊಡ್ಡ ಸಭಾ ಮಾಡಿ ಅಲ್ಲಿ ಕೂಡಿಸಿಕೊಂಡು ಅವ್ರ ಜೊತೆ ಮಾತಾಡ್ತಾನೆ. ನಾನು ಅವಳನ್ನು ಹಡೆದಿದ್ದೆ, ನಾನು ದ್ರೌಪದಿ ದೇವಿಯರನ್ನು ಪಡ್ಕೊಂಡಿದ್ದೆ, ಅದು ಕೇವಲ ಪಾರ್ಥನಿಗೋಸ್ಕರವಾಗಿ. ಅಂದರೆ ಯಾರು ಪಾರ್ಥ ಅಂತ ಅವನ ಉದ್ದೇಶದಲ್ಲಿ ಇಲ್ಲಿ ಅರ್ಜುನನಿಗೋಸ್ಕರವಾಗಿ. ಅದರಲ್ಲೂ ಎಲ್ಲರೂ ಆ ಸಭಾದಲ್ಲಿ ಮಾತಾಡ್ತಾ ಇದ್ದವರು ಪಾಂಡುರಾಜನ ಸೊಸೆಯಾಗಿ ಹೋಗ್ತಾಳೆ ಅಂತ ಹೀಗೆ ಮಾತಾಡ್ತಾ ಇದ್ರು. ಅದನ್ನು ನಂದೇನು ಆಗ್ರಹ ಏನಿಲ್ಲ, ಅರ್ಜುನನಿಗೆ ಕೊಡಬೇಕು ಅಂತಿಲ್ಲ. ಯಾಕೆ ಅರ್ಜುನನ ಕೊಡ್ತೇವೆ ಅಂತಂದರೆ ಅವನಿಗಿಂತ ಅಣ್ಣಂದರಿದ್ದಾರೆ, ಅಂದರೆ ಇಲ್ಲ ಇಲ್ಲ ಅಣ್ಣನೇ ಮದುವೆ ಮಾಡಿಕೊಳ್ಳಿ ಅಂತ ಹೀಗನ್ನಲೂಬಹುದಲ್ಲ. ಅದರಿಂದಾಗಿ ನಿಮ್ಮಲ್ಲಿ ಯಾರಾದರೂ ಕೂಡ ಅಣ್ಣ ತಮ್ಮಂದರಲ್ಲಿ ಯಾರು ಬೇಕಾದ್ರೂ ಸ್ವೀಕಾರ ಮಾಡಬಹುದು. ಅದಕ್ಕೆಲ್ಲ ಹೇಳಿ ಹೇಳಿದ್ದಾಳೆ ಕುಂತಿದೇವಿ, ಅವಳ ಅಪ್ಪಣೆ ಕೊಟ್ಟಂತೆ ಆಗಲಿ. ಧರ್ಮರಾಜ ನೀ ಏನು ನಿರ್ಣಯ ತಗೊಳ್ತೀಯೋ ತಗೊಳಪ್ಪ ಅಂತ ಈ ಕ್ರಮದಲ್ಲಿ ತ್ವಂ ಫಲ್ಗುನೋನ್ಯ ಉತವಾದ್ಯ ಕರಂ ಸುತಾಯಾ ಗೃಹಾತು ಇತೀರಿತ ಇಮಂ ಸತು ಧರ್ಮಸೂನು ಆಹಸ್ಮ ಸರ್ವ ಇತಿ ಮೇ ಮನಸ್ಸಿ ಪ್ರರೂಢಂ. ಇಷ್ಟೆಲ್ಲ ಹೇಳ್ತಿರಲಿಕ್ಕೆ ಧರ್ಮರಾಜ ಅಂದ. ಅಣ್ಣ ತಮ್ಮಂದ್ರಗಳ ಮುಖಗಳು ಒಟ್ಟು ಒಬ್ಬೊಬ್ರಿಗೊಬ್ಬರು ನೋಡಿಕೊಂಡ್ರು. ಧರ್ಮರಾಜ ನಗುತ್ತಾ, ಇಲ್ಲ ನಾವು 5 ಜನ ಪಾಣಿಗ್ರಹಣ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿದೆ ಎಲ್ಲ ಅಂದ. ಧರ್ಮರಾಜನ ಬಾಯಲ್ಲಿ ಇಂಥ ಮಾತು ಬರಬಹುದೇ? ಇರೋಳು ಒಬ್ಬಳು ಹುಡುಗಿ 5 ಜನ ಪಾಣಿಗ್ರಹಣ ಮಾಡ್ತೇನೆ ಅಂತಂದ್ರೆ ಏನರ್ಥನಪ್ಪ? ಇದು ಬೇರೆ ಯಾರೋ ಮಾತಾಡಿದ್ದಿದ್ರೆ ಅದು ಶಿಕ್ಷಾರ್ಹವಾದ ಮಾತು. ಧರ್ಮರಾಜ ಹೀಗೆಲ್ಲ ಮಾತಾಡೋನಲ್ಲ, ಅವನ ಕೀರ್ತಿ ಕೇಳಿದ್ದೇನೆ ನಾನು. ಯಾಕೆ ಮಾತಾಡಿದ್ದು, ಏನಿದೆ ಹಿನ್ನೆಲೆ? ಇಲ್ಲ, ನನ್ನ ಮನಸ್ಸಿಗೆ ಹಾಗೆ ಅನ್ನಿಸ್ತಾ ಇದೆ, ಅದಕ್ಕೆ ಹಾಗಂತ ಇದ್ದೇನೆ. ಇಲ್ಲ, ಇದು ಸರಿ ಇಲ್ಲ, ಇದು ಈ ರೀತಿ ಮಾತಾಡಬಾರ್ದು. ನಾತ್ರ ಪ್ರಮಾ ಮಮ ಹೃದಯ ಪ್ರತಿಭಾತ್ಯಥಾಪಿ, ಇದು ಯಾಕೋ ಇದು ಯೋಗ್ಯ ಅಂತ ಅನ್ನಿಸ್ತಾ ಇಲ್ಲ. ಯಾಕೋ ನಿನ್ನ ಬುದ್ಧಿ ಎಲ್ಲೋ ಅಡ್ಡದಾರಿಯಲ್ಲೂ ಹೋಗ್ತಾ ಇರಬಹುದು. ಎಂತೆಂಥ ಸಾಧಕರಿಗೂ ಒಮ್ಮೊಮ್ಮೆ ಅಡ್ಡದಾರಿಯಲ್ಲೂ ಹೋಗಬಹುದಲ್ಲ ಮನಸ್ಸು, ಎಲ್ಲೋ ಹಾಗಿರಬೇಕು. ಇಲ್ಲೂ ಧರ್ಮಾಚಲ ಮಮಮತಿ ಈಹಿ ತದೇವ ಮಾನಂ ಇತ್ಯುಕ್ತವತ್ಯಪಿ ಸಹೈವ ಸುತೇನ ರಾಜ ನೈವೇಚ್ಛದತ್ರ ಭಗವಾನ್ ಅಗಮಚ್ಚ ಕೃಷ್ಣ. ಆ ಕಾಲಕ್ಕೆ ವಾಕ್ಯಾರ್ಥ ನಡೀತಿದೆ. ಇಲ್ಲ, ವೇದವ್ಯಾಸ ದೇವರು ನಮಗೆ ಅದನ್ನು ಅಪ್ಪಣೆ ಕೊಟ್ಟೆ ಕಳಿಸಿದ್ರು. ಇಲ್ಲಿ ಕಥೆನೂ ಹೀಗಿದೆಯಂತೆ. ಅದಕ್ಕೆ ಈ ಕ್ರಮದಲ್ಲಿ ಯಜ್ಞವೇದಿಕೆಯಿಂದ ಬಂದಂತಹ ಸ್ತ್ರೀ ಪುರುಷರ ಸಂಪರ್ಕ ಇಲ್ಲ ಇವಳಿಗೆ. ಎಲ್ಲ ಅರ್ಥ ಮಾಡಿಕೊಂಡು ಅಷ್ಟೆಷ್ಟೋ ಹೇಳೋಣ, ನಾವೆಂದೂ ಅಬದ್ಧ ಮಾರ್ಗದಲ್ಲಿ ನಡೆದಿಲ್ಲ, ಅದರ ವಿಶ್ವಾಸ ಇದೆಯಷ್ಟೇ. ಇಲ್ಲ, ಯಾಕೋ ನನಗೆ ಒಪ್ಪಿಗೆ ಬರ್ತಾ ಇಲ್ಲ, ಇದು ಸರಿ ಇಲ್ಲ ಅಂತ ಮತ್ತೆ ಮತ್ತೆ ಅದನ್ನು ತಲೆ ತೂಗು ಹಾಕ್ತಾ ಇದ್ದಾಗ ಆಗ ಸರಿಯಾಗಿ ಅದೇ ಹೊತ್ತಿಗೇನೆ ಭಗವಾನ್ ಅಗಮಚ್ಚ ಕೃಷ್ಣ, ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ಅಲ್ಲೇ ಪ್ರತಿರೂಪದಿಂದಾಗಿ ಬಂದುಬಿಡ್ತಾರೆ. ಅವ್ರಿಗೆ ಪೂಜಾದಿಗಳನ್ನೆಲ್ಲ ಮಾಡಿ ಕೂಡಿಸಿಕೊಳ್ಳೋಣ. ದೊಡ್ಡ ಧರ್ಮದ ಕಗ್ಗಂಟು ಬಿದ್ದು ಹೋಗಿದೆ, ಇದೇನಾರು ಮಾಡಿ ನೀವೇ ಪರಿಹಾರ ಮಾಡಬೇಕು. ವ್ಯಾಸಂ ತಮೀಕ್ಷ ಭಗವಂತಂ ಅಗಣ್ಯಪೂರ್ಣ ನಿತ್ಯಾವ್ಯಯಾತ್ಮ ಗುಣಮಾಶು ಸಮಸ್ತ ಏವ. ಇಲ್ಲಿ ವೇದವ್ಯಾಸದೇವರು ಬಂದರು ಅಂತ ಹೇಳುವಾಗೆಲ್ಲ ತುಂಬ ವಿಶೇಷಣ ಹಾಕ್ತಾರೆ ಆಚಾರ್ಯರು. ಆ ಪ್ರಸಕ್ತಿ ಬರ್ತಿರ್ಲಿಕ್ಕೇನೆ ತುಂಬ ವಿಶೇಷಣ ಹಾಕೇ ಮಾತಾಡ್ತಾರೆ.
ಆ ಗುರುತ್ವವನ್ನು ದೈವತ್ವವನ್ನು ಮತ್ತೆ ಮತ್ತೆ ಎತ್ತಿ ತೋರಿಸ್ತಾರೆ. ಅಂತಹದ್ದು ಇಲ್ಲಿ ಬಂದಂತಹ ಸ್ವಾಮಿ ಅಗಣ್ಯ ಗುಣಪೂರ್ಣಂ, ಅನಂತ ಗುಣಪೂರ್ಣ, ನಿತ್ಯ ಅವ್ಯಯವಾದಂತಹ ತನ್ನ ಜ್ಞಾನ ಇವುಗಳನ್ನೆಲ್ಲ ತೋರಿಸ್ತಾ ಅವತ್ತು ಪ್ರಕಾಶ ಪುಂಜ ಹೆಚ್ಚು ತೋರಿಸ್ತಾ ಅಲ್ಲಿಗೆ ಬಂದ ಆ ಕಾಲಕ್ಕೆ ಮಾತಾಡ್ತಾನೆ. ನತ್ವಾಭಿಪೂಜ್ಯ ವರಪೀಠ ಗತಸ್ಯ ಚಾಜ್ಞಾಂ ಆದಾಯ ಚೋಪವಿವಿಷು ಸಹಿತಾಸ್ತದನ್ಯೇ. ಬಂದ ಆ ಕಾಲಕ್ಕೆ ಅವರು ಉಚ್ಚಾಸನದಲ್ಲಿ ಕೂಡಿಸಿ ವೇದವ್ಯಾಸದೇವರು ಕೂತ ಮೇಲೆ ಎಲ್ಲ ಕೂತು ಮೇಲೆ ಮಾತಾಡ್ತಾರೆ. ಕೃಷ್ಣಸ್ತದಾಹ ನೃಪತಿಂ ಪ್ರತಿದೇಹಿ ಕನ್ಯಾಂ. ಯಾಕಪ್ಪ ಏನು ವಿಚಾರ ಮಾಡ್ತಾ ಇದ್ದಿ ದೃಪದ ರಾಜ? 5 ಜನ ಕೇಳ್ತಾ ಇದ್ದಾರೆ, ಕೊಟ್ಟು ಮದುವೆ ಮಾಡು. ಇಲ್ಲಿ ಪ್ರಕ್ರಿಯೆನೇ ಬೇರೆ, ವಿವಾಹಾದಿಗಳ ಪ್ರಕ್ರಿಯೆಯೇ ಬೇರೆ, ಕೊಟ್ಟು ಮದುವೆ ಮಾಡು. ಅಲ್ಲಿ ಹಾಗೆ ನೀವು ಹಾಗೆ ಅಂತೀರಲ್ಲ, ಅದನ್ನು ಅವಶ್ಯ ಅಂಥದ್ದಿದೆಯಪ್ಪ, ಇದಕ್ಕೆ ಪೂರ್ವ ಕಥಾ ಹೀಗಿದೆ. ಇಲ್ಲಿ ಬೇರೆ ಚರಿತ್ರೆ ಹೇಳ್ತಾರೆ ಆ ಕಾಲಕ್ಕೆ ಅಲ್ಲಿ ಏನು ವಿಪ್ರಕನ್ಯಾ ಚರಿತ್ರೆ ಹೇಳಿದ್ರು 18ನೇ ಅಧ್ಯಾಯದಲ್ಲಿ ಎಲ್ಲ ಒಟ್ಟಿಗೆ ಸೇರಿಸಿ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು ಹಿಂದೆನೆ. ಆದರೆ ಆ ಚರಿತ್ರೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಇಲ್ಲ ಅವನ್ನೆಲ್ಲ ನಿರೂಪಣೆ ಮಾಡಿ ಇಲ್ಲಿ ಬಂದಿರೋರು ಬೇರೆ ಯಾರೋ ಅಂತ ತಿಳ್ಕೊಳ್ಬೇಡ, ಬ್ರಹ್ಮದೇವರು ಶಾಪಗ್ರಸ್ತರಾದಂತಹ ಇಲ್ಲಿ 4 ಜನ ದೇವಿಯರಿದ್ದಾರೆ. ಇಲ್ಲಿ ಅವರೆಲ್ಲ ಭಾರತೀ ದೇವಿಯರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಪ್ರಮುಖವಾಗಿ ಭಾರತೀ ದೇವಿಯೇ ಇಲ್ಲಿ ಬಂದೋಯಿರೋಳು. ಅದರಿಂದಾಗಿ ಸರ್ವೋಚ್ಚ ಸ್ತ್ರೀಯರು ಅಂತೇನೇನಿದ್ದಾರೋ ಅವು 5 ಜನ ಒಟ್ಟಿಗೆ ಸೇರಿಕೊಂಡಿದ್ದಾರೆ. ಅದರಲ್ಲಿ ಪಾರ್ವತೀ ದೇವಿಯರಿಗೆ ಬೇರೆ ವ್ಯಾಪಾರ ಇಲ್ಲ, ಮತ್ತು ಅವರಿಗೆ ವಿವಾಹವೂ ಇಲ್ಲ. ಇಲ್ಲಿ ಅವರೇನು ಆ ಕಾಲದಲ್ಲೆಲ್ಲ ಮೂರ್ಛಾಗ್ರಸ್ತರಾಗಿರೋದು. ಈ ವ್ಯವಹಾರ ವಹಿವಾಟು ನೋಡ್ಕೊಳ್ಬೇಕಾಗಿದ್ದರೆ ಆಗ ಮಾತ್ರ ಅವರಿಗೆ ಎಚ್ಚರಿಕೆ. ಆಮೇಲೆ ಮೂರ್ಛಾವಸ್ಥೆಯಲ್ಲಿ ಇರುವವರು ಹೀಗೊಂದು ವಿಚಿತ್ರ ಕ್ರಮದಲ್ಲಿದ್ದಾರೆ. ಅದರಿಂದಾಗಿ ಇಲ್ಲಿರೋರು 4 ಜನ ಸ್ತ್ರೀಯರು, ಇರೋರು 5 ಜನ ಹುಡುಗರು. ಹೋಗಲಿ, ಅವ್ರನ್ನು 4 ಜನ ಕೊಡೋದು ಹೇಗೆ ಅಂತಂದರೆ, ಅಲ್ಲಿ ಉಷಾದೇವಿ ಇದ್ದಾಳಲ್ಲ, ಈ ಅಮಳರ ಪತ್ನಿ, ಇವರು ಅಶ್ವಿನಿ ದೇವತೆಗಳು. ಈತ ಬಂದಿರೋನು ಭೀಮಸೇನ ಅಂದರೆ ಮುಖ್ಯ ಪ್ರಾಣ, ಭಾರತೀಪತಿ. ಶ್ಯಾಮಲಾಪತಿ ಮೊದಲನೇವನಿದ್ದಾನೆ ಧರ್ಮರಾಜ. ಶಚೀಪತಿ ವೇದೆಯನ್ನು ಪೂರ್ಣ ಮಾಡಿದವನು, ಸಾಕ್ಷಾತ್ ಇಂದ್ರಪುತ್ರ. ಅವ್ರ ಜನನ ಗೊತ್ತಷ್ಟೇ ನಿನಗೆ, ಅವ್ರು ಬೇರೆ ಯಾರೂ ಅಲ್ಲ, ಪಾಂಡುಪುತ್ರರು ಇವರಲ್ಲ. ಅದರಂತೇನೆ ಈ ದ್ರೌಪದಿ ದೇವಿಯು ಹೀಗಿದ್ದಾಳೆ. ಇಷ್ಟೆಲ್ಲ ಹೇಳಿದ್ರು ಯಾಕೋ ಅಸಂದೇಹ, ಇದೊಂದು ದೋಷ ಅಂತಂದಿದ್ದಾರೆ. ವೇದವ್ಯಾಸದೇವರು ಇಷ್ಟು ಮಾತಾಡ್ತಿರ್ಲಿಕ್ಕೆ ಒಪ್ಪಬಿಡಬೇಕಾಗಿತ್ತು. ಆದರೂ ಎಲ್ಲಿ ಧರ್ಮ ಮೀರಿಬಿಡ್ತೇನೋ ಅಂತ ಅಧರ್ಮ ಮಾಡಿತ್ತು. ಧರ್ಮ ಮೀರಿಬಿಡ್ತೇನೆ ಅಂತಲೇ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಅಧರ್ಮಗಳು ನಡೆದು ಹೋಗ್ತಾವೆ. ಯಾಕೆ ವೇದವ್ಯಾಸದೇವರ ಮಾತಿನ ಮೇಲೆ ಪೂರ್ಣ ವಿಶ್ವಾಸ ತತ್ಕಾಲಕ್ಕೆ ಬರಲಿಲ್ಲಲ್ಲ. ಆ ಹೊತ್ತಿಗೆ ಅಂತಾರೆ, ಯೇಷಾಂ ಶ್ರಿಯಶ್ಚ ನಿಖಿಲಾ ಅಪಿ ಚೈಕದೇಹ ಪುತ್ರಿ ತವೈವ ನತತೋತ್ರ ವಿರುದ್ಧತಾಹಿ ಇತ್ಯುಕ್ತವತ್ಯಪಿ ಯದಾ ದೃಪದಶ್ಚಕಾರ ಸಂವಾದಿನೀಂ ನದಿಯಂ ಏನಂ ಅಥಾಹ ಕೃಷ್ಣ. ಇನ್ನೂ ನಿನಗೆ ಬುದ್ಧಿ ಬರಲಿಲ್ಲ, ತೋರಿಸ್ತೀನಿ ನೋಡು, ನಾನು ಹಿಡ್ಕೊ ನೋಡು ಅಂತಂತ. ನಿನಗೆ ದಿವ್ಯ ದೃಷ್ಟಿ ಕೊಡ್ತೇನೆ, ನೋಡಿ ನಿಮ್ಮ ಹುಡುಗಿಯನ್ನು. ಆ ಕಡೆಯಲ್ಲಿ ಪಾಂಡವರು ನಿಂತಿದ್ದಾರೆ, ಪಕ್ಕಕ್ಕೆ ದ್ರೌಪದಿ ದೇವಿಯು ನಿಂತಿದ್ದಾಳೆ. ನೋಡು ಅಂತಂದು ನೋಡ್ತಾ ಇದ್ದಾನ. ಆ ಕಾಲಕ್ಕೆ ಪಶ್ಯಾಶು ಪಾಂಡುತನಯಾನ್ ದಿವಿ ಸಂಸ್ಥಿತಾಂ ಸ್ವಂ. ನೋಡ, ಆ ಪಾಂಡುತನಯರು ಅಂದರೆ ಯಾರು? ಅವರವರ ಮೂಲ ರೂಪದಲ್ಲಿ ಯಾವ್ಯಾವ ದೇವತೆಗಳು ಅವರ ಅಂಶ ಅದನ್ನು ಕಾಣ್ತಾ ಇರಬೇಕಲ್ಲಿ ಸ್ಪಷ್ಟವಾಗಿ. ಅಷ್ಟೇ ಅಲ್ಲ, ಒಂದು ಕಡೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ನಿಲ್ಲಿಸಿದ್ದಂತಹ ದ್ರೌಪದಿ ದೇವಿ ಈಗ ಒಬ್ಬಳು ಕಾಣ್ತಾ ಇಲ್ಲ, ಅವರವರ ಪಕ್ಕ ಅವರವರ ಪತ್ನಿಯರು ಕಾಣ್ತಾ ಇದ್ದಾರೆ. ಶ್ಯಾಮಲಾಪತಿಯಾಗಿರತಕ್ಕಂತಹ ಯಮಧರ್ಮರಾಜ, ಭಾರತೀಯಪತಿ ಮುಖ್ಯಪ್ರಾಣ, ಶಚೀಪತಿ ಇಂದ್ರ, ಅದರಂತೆ ಉಷಾಪತಿಗಳಾಗಿರತಕ್ಕಂತಹ ಇವರಿಬ್ಬರು ಅಶ್ವಿನಿ ದೇವತೆಗಳ ಅಂಶ ಸಂಜಾತರು, ಅದನ್ನು ಕಾಣ್ತಾ ಇರಬೇಕು. ಏತಾಂ ಚತೇ ದುಹಿತರಂ ಸಹತೈ ಪೃಥಕ್ ಸ್ಥಾಂ. ಒಟ್ಟಿಗೆ ಇಲ್ಲ, ಇವರು ಬೇರೆ ಬೇರೆ ಇದ್ದಾರೆ. ಇವರೆಲ್ಲ ಒಂದೇ ಕಡೆಯಲ್ಲಿದ್ದು ಒಂದೇ ಶರೀರದಲ್ಲಿ ಹೊಕ್ಕೊಂಡು ಶರೀರವಾದರೂ ವ್ಯಭಿಚರಿತ ಆಯಿತು ಅಂತ ಆಗಬಾರದು. ಮತ್ತೆ ಅವ ಕ್ರಮನೇ ಬೇರೆ ಇದೆ. ಅದನ್ನೆಲ್ಲ ನೀನೇ ನೋಡಿಬಿಡು. ಒಂದು ನೋಡಿದಾಗ ಎಲ್ಲ ಸಂದೇಹ ಬಗೆಹರಿದು ಹೋಗಬೇಕು. ಒಬ್ಬಳನ್ನು 5 ಜನಕ್ಕೆ ಕೊಡೋದು ಹೇಗೆ ಅಂತ ನಿನ್ನ ವಿಚಾರ. ಒಬ್ಬಳು ಇಲ್ಲೇ ಇಲ್ಲ, ಅಲ್ಲಿ ಇರೋರು 4 ಜನ ಇದ್ದಾರೆ. ಅವರವರ ಗಂಡಂದಿರೇ ಇರೋದು, ಅವರವರ ಹೆಂಡಂದಿರೇ ಇರೋದು. ಮೇಲ್ನೋಟಕ್ಕೆ ಲೋಕಕ್ಕೆ ಮಾತ್ರ ಒಬ್ಬರಂತ ಕಾಣ್ತಾರೆ. ಆ ಕಾಣಬೇಕು ಅಂತನ್ನೋದೇ ಆ ಶಾಪದ ಒಳಗಿನ ಆಂತರ್ಯ ಚತುರ್ಮುಖ ಬ್ರಹ್ಮದೇವರದ್ದು. ಅದರಿಂದಾಗಿ ಅದೇ ಕ್ರಮದಲ್ಲಿದ್ದಾರೆ. ಒಟ್ಟು ಅವಶ್ಯವಾಗಿ ಮದುವೆ ಮಾಡು, ಯಾವ ಅಪರಾಧ ಇಲ್ಲ, ನಿನಗೆ ಲೋಕಾಪವಾದ ಬರೋದಿಲ್ಲ. ಇದು ಎಲ್ಲ ಜ್ಞಾನಿಗಳಿಗೂ ಗೊತ್ತು. ವೇದವ್ಯಾಸದೇವರು ವಿಸ್ಫುಟಪಡಿಸ್ತಾರೆ. ಹೀಗಾಗಿ ದ್ರೋಣಾಚಾರ್ಯರು ಮಾತಾಡೋಲ್ಲ ಇದರ ಬಗ್ಗೆ. ಕೃಪಾಚಾರ್ಯರಂತಹ ದೊಡ್ಡ ದೊಡ್ಡ ಹಿರಿಯರು, ಭೀಷ್ಮಾಚಾರ್ಯರಾಗಲಿ ಅಶ್ವತ್ಥಾಮಾಚಾರ್ಯರಾಗಲಿ, ಯಾವ ಹಿರಿಯರೂ ಈ ವಿಚಾರದ ಬಗ್ಗೆ ಅಪಚಾರದ ಮಾತಾಡೋಲ್ಲ. ಧೃತರಾಷ್ಟ್ರ ಸಮೇತವಾಗಿ ಅದರ ಬಗ್ಗೆ ಕೆಟ್ಟ ಅಪಚಾರದ ಮಾತಾಡಿದವರು ಅಂತಂದರೆ ಕರ್ಣ, ದುರ್ಯೋಧನ, ದುಶಾಸನ ಮತ್ತೆ ಶಕುನಿ ಪ್ರಭೃತಿಗಳೇ. ಈ ಕೆಟ್ಟ ನೀಚರು ಮಾತ್ರ ಮಾತಾಡ್ತಾರೆ ಹೊರತು
ಇನ್ಯಾರೂ ಮಾತಾಡುವಲ್ಲ. ಇಷ್ಟೇ ಅಲ್ಲದೇನೆ ಆಚಾರ್ಯರು ನಿರ್ಣಯ ಕೊಡ್ತಾರೆ. ಹಿಂದೆ ಶಂಬರಾಸುರನ ಪ್ರಕರಣ ಬಂದಾಗ ಶಂಬರಾಸುರನ ಮನೆಯಲ್ಲಿ ಮಾಯಾವತಿ ಯಾಕಿರ್ತಾಳೆ ಅಂತನ್ನೋ ಪ್ರಶ್ನೆಯನ್ನು ತಗೊಂಡು ಅದಕ್ಕೇನು ಉತ್ತರ ಕೊಡ್ತಾರೆ ಆಚಾರ್ಯರು? ಅದನ್ನು ಅವಳ ಆ ಕಾಲಕ್ಕೆ ರತೀದೇವಿ ಮನ್ಮಥನ ಪತ್ನಿ ಈ ಸುದ್ದಿ ಕೇಳಿದ್ಲಂತ. ದ್ರೌಪದಿ ದೇವಿ ಏನ 5 ಜನರನ್ನ ಮದುವೆ ಆಗುತ್ತಾಳೆ, ಅವ್ರಿಗೆ ಮೊದಲೇ ಸುದ್ದಿ ಹೋಗಿರುತ್ತಲ್ಲ, 5 ಜನರನ್ನ ಮದುವೆ ಆಗುತ್ತಾಳೆ. ನಕ್ಕು ಬಿಟ್ಲು. ಛೇ ಏನು ಪಾತಿವ್ರತ್ಯಪ್ಪ ಇದು, ಒಬ್ಬರು 5 ಜನರ ಮದುವೆ ಆಗೋದು ಪಾತಿವ್ರತ್ಯ ಅಂತಂತಾರ? ಹೀಗೆ ನಕ್ಕಿದ್ದಷ್ಟೇ. ಸ್ವಲ್ಪ ಅಪಹಾಸ ಮಾಡಿದ್ದಕ್ಕೆ ದೊಡ್ಡ ರಾಕ್ಷಸನ ಪತ್ನಿ ಅಂತ ನಮ್ಮ ಅಪವಾದ ಬಿತ್ತು. ಮತ್ತು ರಾಕ್ಷಸ ಪತ್ನಿ ಆಗಿರಲಿಲ್ಲ ಅಲ್ಲಿ, ಶಂಬರಾಸುರನ ಪತ್ನಿ ಅಲ್ಲ. ತನ್ನ ನೆರಳಲ್ಲೇನೆ ಜೀವಳನ್ನು ತುಂಬಿ ಆ ಕಾಲಕ್ಕೆ ಏನು ಮಾಡಿಬಿಟ್ಟಿದ್ಲು, ಅದನ್ನು ಆ ನೆರಳನ್ನು ಮಾತ್ರ ಕೊಟ್ಟು ಕಳಿಸಿದ್ಲಂತ. ಇವಳು ಅಡಿಗೆ ಮನೆಯಲ್ಲೇ ವಾಸ ಮಾಡಬೇಕು ಪಾಕಾಧ್ಯಕ್ಷೆಯಾಗಿ. ಮಾಯಾವತಿ ಅಂತ ಅವಳೇ ನನ್ನ ಪತ್ನಿ ಅಂತ ಆ ನೆರಳನ್ನು ತಿಳ್ಕೊಂಡ್ಬಿಟ್ಟಿದ್ದ, ಅಲ್ಲಿ ಬೇರೆ ಜೀವಳು. ಹೀಗೆ ಒಂದು ಅಪವಾದ ಬರುವಷ್ಟಾಯಿತು. ರತಿದೇವಿಗೆ ಬಿಟ್ಟಿಲ್ಲ, ಮತ್ತಿಲ್ಲಿರುವ ಶಚಿದೇವಿಯ ಸಮಾನ ಕಕ್ಷೆಗಳು ಅವಳಿಗೆ ಬಿಟ್ಟಿಲ್ಲ ಅಂತಂದರೆ ಬೇರೆಯವರು ಅಪಚಾರ ಮಾಡಿದರೆ ಇನ್ನು ಎಷ್ಟು ಘೋರ ಶಿಕ್ಷಾ ಹಾಕ್ಯಾನು ಪರಮಾತ್ಮ. ಅದಕ್ಕೆ ವೇದವ್ಯಾಸ ದೇವರೇ ನಿಂತು ಘಟನೆ ಮಾಡಿಸಿದರು. ಆಗಿದನ್ನೆಲ್ಲ ಅರ್ಥ ಮಾಡಿಕೊಂಡ ದ್ರೌಪದರಾಜ ಒಬ್ಬ ಅರ್ಥ ಮಾಡಿಕೊಂಡ ಅಂತ ಚರಿತ್ರೆ ಹೇಳ್ತದೆ. ಆದರೆ ಹಿಂದೆ ಮುಂದೆ ಅವನ ಯಾರ್ಯಾರು ಅವನ ಪತ್ನಿ ಪರಿವಾರ ವರ್ಗದವರು, ಅಲ್ಲಿದ್ದಂತಹ ರಾಜನ್ಯ ವರ್ಗದವರು ಯಾರ್ಯಾರು ಸೇರಿದ್ರು ಎಲ್ಲರ ತನಕ ಸುದ್ದಿ ಮುಟ್ಟುತ್ತದೆ. ದ್ರೌಪದಿ ಅಂದರೆ ಸಾಮಾನ್ಯ ಒಬ್ಬ ಸ್ತ್ರೀ ಅಲ್ಲ, 5 ಜನ ಉತ್ತಮೋತ್ತಮ ಸ್ತ್ರೀಯರಿದ್ದಾರೆ. ಇದು ಎಲ್ಲ ಕಡೆ ಹರಡುತ್ತಾದ್ರಿಂದ ಬೇರೆ ಎಲ್ಲೂ ಅಪಚಾರದ ಮಾತು ಬರೋದೇ ಇಲ್ಲ. ಏನೂ ಗೊತ್ತಿಲ್ಲದೆ ಇದ್ದವರು ಇವತ್ತಿನ ಕಾಲದವರು ಯಾರಾನ ಆಕ್ಷೇಪ ಮಾಡಬೇಕಷ್ಟೇ. ಅದೇನು ದುರ್ಯೋಧನ ಕುಲದವರೇ ಅಂಥವ್ರು ಮಾತ್ರ ಯದ್ವಾ ತದ್ವಾ ಅದನ್ನೆಲ್ಲ ಮಾತಾಡಬೇಕಷ್ಟೇ. ಅದರ ಆ ಕ್ರಮದಿಂದಾಗಿ ದ್ರೌಪದಿ ದೇವಿಯ ನಿರ್ಣಯವನ್ನು ಕೊಟ್ಟು ತಲ್ಲಕ್ಷಣೈ ಸಹತತಃ ಕುರುತೇ ಯಥೇಷ್ಟಂ. ಅದರಿಂದಾಗಿ ಅವರವರ ಲಕ್ಷಣಾದಿಗಳನ್ನೆಲ್ಲ ನೋಡಿ ಅವರವರಿಗೆ ಕೊಟ್ಟು ಮದುವೆ ಮಾಡು, ಪ್ರತ್ಯೇಕ ವಿವಾಹ ಮಾಡು ಅಂತಂತಾರೆ. ಆ ಕ್ರಮದಿಂದಾಗಿ ಅಪ್ಪಣೆಯನ್ನು ಕೊಡೋಣ. ಕೃಷ್ಣಪ್ರಸಾದ ಬಲತಃ ದಿವಿತಾನ್ ದದರ ತಾದೃಶಾಂಶ್ಚ. ದ್ವಿಲೋಕದಲ್ಲೇ ಅಂಥವ್ರನ್ನು ನೋಡ್ತಾ ಕೆಳಗಡೆಯಲ್ಲೂ ಇವರನ್ನೆಲ್ಲ ನೋಡಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡ. ಏತಾನ್ ನಿಶಾಮ್ಯ ಚರಣೌ ಜಗತೀಶ ತುಶ್ಚ ಭೀತೋ ಜಗಾಮ ಚರಣಂ ತದನಾದರೇಣ. ಭಯ ಹುಟ್ಟೋಯ್ತಂತ ಅದನ್ನೆಲ್ಲ ನೋಡಿ ದ್ರೌಪದರಾಜನಿಗೆ. ಸಾಕು ಸ್ವಾಮಿ, ಇನ್ನೂ ಹೆಚ್ಚು ತೋರಿಸ್ಬೇಡಿ, ಇದು ವ್ಯಾಸದೇವರೇ ಇದನ್ನು ಇನ್ನು ನಿಲ್ಲಿಸ್ಬಿಟ್ರಿ. ಅವು ಕಾಲು ಹಿಡ್ಕೊಂಡ್ಬಿಡ್ತಾನೆ. ಅವರ ಆ ಮೂಲ ಸ್ವರೂಪ, ಅವರಿಲ್ಲಿ ಬಂದವರು ಹೋದವರು, ದ್ರೌಪದಿ ದೇವಿ ಅವತಾರ ಮಾಡಿದಾಗಿದ್ದ ವರ್ಚಸ್ಸು ಅದನ್ನೆಲ್ಲ ನೋಡಿದ್ದ. ಈಗ ಅದೆಲ್ಲ ಎಲ್ಲ ಹೊಂದಾಣಿಕೆ ಆಗಿ ಓಹೋ ಇದು ನನಗೆಲ್ಲ ಅರ್ಥ ಆಯಿತು, ಇನ್ನು ಹೆಚ್ಚು ಅದನ್ನೆಲ್ಲ ತೋರಿಸಬೇಡಿ, ಯಾರೊಂದು ಗೊತ್ತಾಯಿತು ಅಂತ ಅದನ್ನು ಕಾಲು ಹಿಡ್ಕೊಂಡ್ಬಿಡ್ತಾನೆ. ಆ ಕಾಲಕ್ಕೆ ಇಂಥದ್ದು ದಿವ್ಯ ದೃಷ್ಟಿಯನ್ನು ಕೊಟ್ಟು ಅದನ್ನೆಲ್ಲ ತೋರಿಸಿ ದತ್ವಾ ಭಯಂ ಸ ಭಗವಾನ್ ದ್ರಪದಸ್ಯ ಕಾರ್ಯೇ ತೇನೋಂ ಇತಿ ಸ್ಮಕಥಿತೇ ಸ್ವಯಮೇವ ಸರ್ವಾಂ. ಆ ವೇದವ್ಯಾಸ ದೇವರೇ ಪಕ್ಕಕ್ಕೆ ನಿಂತು ಒಪ್ಕೊಳ್ತೀಯಾ ಓಂ ಅಂದ. ಅವಶ್ಯವಾಗಿ ಆಗಲಿ ಅಂತ ತನ್ನ ಅಂಗೀಕಾರವನ್ನು ಆ ಕಾಲಕ್ಕೆ ಸೂಚನೆ ಮಾಡ್ತಾ ಇದ್ದಾಗ ಆ ಹೊತ್ತಿಗೆಲ್ಲ ವೈವಾಹಿಕ ಕ್ರಿಯೆ ಅಸಾಧ್ಯ ನಡೆಸಿಬಿಡ್ತಾರೆ. ಕುಂತಿದೇವಿ ಹಾಗೂ ಇದ್ದೇ ಇದ್ದಾಳೆ ಅಂಥವಳನ್ನ ಆ ಕಾಲಕ್ಕೆ ಮುಂದಿಟ್ಟುಕೊಂಡು ಪಾಂಡವರಿಗೆ ಕೊಟ್ಟು ವೈವಾಹಿಕ ಕ್ರಿಯೆ ಪ್ರತ್ಯೇಕವಾದಂತಹ ಅದ್ಭುತವಾದಂತಹ ಪ್ರಕ್ರಿಯೆ. ಧೌಮ್ಯಾಚಾರ್ಯರು ಅವರು ವರನ ಕಡೆಯ ಪುರೋಹಿತರಿದ್ದರು, ಅವರೇ ಅತ್ಯಂತ ಪ್ರಮುಖರು. ಅವರನ್ನು ಮುಂದಿಟ್ಟುಕೊಂಡು ಆ ಕಾಲಕ್ಕೆ ಅಂತಃಪಟವನ್ನು ಹಿಡಿದು ಸುಮುಹೂರ್ತೆ ಸಾವಧಾನ ಸ್ವಲಜ್ಞಾ ಸಾವಧಾನ ಇತ್ಯಾದಿ ಮಂತ್ರೋಚ್ಚಾರಣ ಪುರಸ್ಸರವಾಗಿ ಎಂಥ ಭಾರತೀಪತಿ ಮುಖ್ಯ ಪ್ರಾಣದೇವರು. ಅವು ಕೆಳಗೆ ಬಂದಾಗಿ ಇನ್ನು ಮದುವೆಗಿದುವೆ ಇಲ್ಲೇ ಇಲ್ಲ ಅವತ್ತು. ಅವ್ರದ್ದು ಇದೊಂದೇ ಮದುವೆ ಕಥೆ ಕೇಳಬೇಕು ಅಂದರೆ ಇದು ಒಂದೇ, ಅವ್ರದ್ದು ಇನ್ನೊಂದಿಲ್ಲ. ಮತ್ತೆ ಇಲ್ಲೇ ನಡೆಸಿಕೊಂಡಿದ್ದಾರೆ. ಮತ್ತೆ ಕಾಳಿ ಚಂದ್ರ ಹೀಗೆಲ್ಲ ಬೇರೆ ಬೇರೆ ಕಡೆಯಲ್ಲೆಲ್ಲ ವಿವಾಹ ನಡೆಸಿಕೊಂಡಿದ್ದಾರೆ. ಆದರೆ ವಿವಾಹ ಮಾಡಿಕೊಂಡ ಅವತಾರ ಅಂದರೆ ಇದು ಒಂದೇ. ಈ ಮೂಲ ರೂಪದಲ್ಲಿ ಎಲ್ಲಿ ವಿವಾಹ ಏನು ಮತ್ತೆ ಅದಕ್ಕೇನು ಚರಿತ್ರೆ ಮಾಡಿಲ್ಲ. ಏನಂತೂ ಹನುಮದ ಅವತಾರದಲ್ಲಿ ಬ್ರಹ್ಮಚಾರಿ, ಮಧ್ಯಾವತಾರದಲ್ಲಿ ಯತಿಶ್ರೇಷ್ಠರು. ಹೇಗೆ ಮದುವೆ ನೋಡಬೇಕು, ಆ ಚರಿತ್ರೆ ಕೇಳಬೇಕು ಅಂದರೆ ಇದು ಒಂದೇ. ಆ ಕ್ರಮದಲ್ಲಿ ಭಾರತೀ ದೇವಿಯರ ಪಾಣಿಗ್ರಹಣವನ್ನು ಮುಖ್ಯವಾಗಿ ಅವರೇ 5 ಜನರಲ್ಲಿ ನಿಂತು ಅವರೇ ಮಾಡಿದ್ದು. ಮತ್ತೆ ಅದೆಲ್ಲ ಹಿಂದೆನೇ ಹೇಳಿದ್ದಾರೆ. ಅದು ಅವತಾರ ಕಾಲದಲ್ಲೇ ಒಂದೊಂದು ಕಡೆಯಲ್ಲಿ ಮೊದಲನೇವನಲ್ಲಿ ಧರ್ಮರಾಜನಲ್ಲಿ ಸೌಮ್ಯ ಅಂತ, ಮತ್ತೆ ಇನ್ನು ಸ್ವಯಂ ತಾವೇ ಇದ್ದಾರೆ. ಇನ್ನು ಮೂರನೇವನೇನಿದ್ದಾನೆ ಅವನಲ್ಲಿ ಅರ್ಜುನನಲ್ಲಿ ವೀರ ಅಂತನ್ನುವ ರೂಪ, ಇನ್ನು ಸುನೀತಿಮಾನ್ ಶೃಂಗಾರ, ಹೀಗೆಲ್ಲ ಒಂದೊಂದು ರೂಪದಿಂದಾಗಿ ಅವರವರಲ್ಲಿ ಅವ್ರಿಗೇನು ಆ ನೀತಿ ಏನಿತ್ತು, ನೀತಿ ಕಲಾ, ಅದು ಪೂರ ಭೀಮಸೇನ ದೇವರೇ ಆಗಿ ನಿಂತು ಬಿಟ್ಟಿದ್ದರು. ಅವನಲ್ಲಿದ್ದಂತಹ ಕಡೆಯವನಲ್ಲಿದ್ದಂತಹ ಶೃಂಗಾರ ಏನಿತ್ತು ಅದು ಸಂಪೂರ್ಣ ನಕುನಲ್ಲಿ, ಆ ಸಂಪೂರ್ಣ ಶೃಂಗಾರ ಅದು ಬೇರೆ ಯಾರೂ ಅಲ್ಲ, ಅದು ಪೂರ್ಣ ಭೀಮಸೇನ ದೇವರೇ, ಒಳಗಡೆಯಲ್ಲಿ ಮುಖ್ಯ ಪ್ರಾಣದೇವರೇ. ಇವನಲ್ಲೇನು ವೀರರಸ ಗೆದ್ದ ತನ್ನ ವೀರ್ಯದಿಂದ ಗೆದ್ದ ಅರ್ಜುನ ಅಂತ ಕೂಗುತ್ತಾರೆ.
ಆ ವೀರ್ಯ ಬೇರೆ ಯಾರು ಅಲ್ಲ, ಮುಖ್ಯ ಪ್ರಾಣದೇವರೇ. ಸೌಮ್ಯ ಗುಣ, ಎಲ್ಲೂ ಹೋದರೂ ಕೂಡ ಕ್ಷಮಾಗುಣ. ಇನ್ನೆಲ್ಲ ಏನು ತೋರಿಸ್ತಾ ಇದ್ದ? ದುಷ್ಟರನ್ನೂ ಕ್ಷಮಿಸೋದು. ಯಾವಾಗ ಅವರ ಅಪರಾಧದಿಂದ ಸರಿಯಾಗಿ ಸಜ್ಜಾಗಿ ವಧೆಗೆ ಸಿದ್ಧರಾದಾಗ ಕ್ಷಮಾಗುಣ ತೋರಿಸಬಾರದು, ಮತ್ತೆ ಆಗ ಹೊಡೆದು ಬಿಡಬೇಕು. ಅವರು ಇನ್ನೂ ಪೂರ್ಣ ತುಂಬಿಲ್ಲ ಅಂತಂದಾಗ ಆಗ ಹೊಡಿಬಾರದು, ಆ ಕ್ಷಮಾಗುಣ ತೋರಿಸಬೇಕು. ಅಂತಹ ಯೋಗ್ಯಕಾಲೀನವಾದ ಕ್ಷಮಾಗುಣ ಏನಿದೆ ಅದನ್ನು ತೋರಿಸ್ತಕ್ಕಂತಹ ಸೌಮ್ಯ ರೂಪ ಅದು ಬೇರೆ ಯಾರು ಅಲ್ಲ. ಅವನಲ್ಲಿ ಎದ್ದು ಕಾಣ್ತಾ ಇತ್ತಲ್ಲ ಆ ಸೌಮ್ಯ ಗುಣ, ಅದು ಪೂರ್ಣ ಮುಖ್ಯ ಪ್ರಾಣದೇವರೇ. ಅದರಿಂದಾಗಿ ಈ 5 ಜನರಲ್ಲೂ ಕೂಡ ತಾವೇ ನಿಂತು, ಸ್ವಯಂ ತಾವೇ ಇದ್ದಾರೆ, 4ರಲ್ಲಿ ತಾವು ನಿಂತು ಅಲ್ಲಿದ್ದ ಭಾರತೀ ದೇವಿಯರ ಪಾಣಿಗ್ರಹಣವನ್ನು ಮಾಡಿದ್ದಾರೆ. ಇನ್ನು ಉಳಿದವರನ್ನು ಅಲ್ಲಲ್ಲಿರ್ತಕ್ಕಂಥವರನ್ನು ಅದನ್ನೆಲ್ಲ ಮುಂದೆ ಆಚಾರ್ಯ ನಿರ್ಣಯ ಮಾಡಿದ್ದಾರೆ. ಅದನ್ನು ಮರೆಸಿ ಬೇರೆ ಬೇರೆಯವರನ್ನೆಲ್ಲ ಅಲ್ಲಿದ್ದವರನ್ನೆಲ್ಲ ನಿದ್ರೆ ಮಾಡಿಸಿ ಅವರವರ ಪಾಣಿಗ್ರಹಣವನ್ನು ಮಾಡಿದರಂತೆ. ಈ ಕ್ರಮದಿಂದಾಗಿ ವೈವಾಹಿಕ ಪ್ರಕ್ರಿಯೆ ಇದು ದೇವತಾ ಜನರಿಂದ ಗಮ್ಯ. ಆ ಕ್ರಮದಿಂದಾಗಿ ವಿವಾಹ ವೈವಾಹಿಕೀಂ ಕೃತಿಮತ ವ್ಯದಧಾಚ್ಯ ಧೌಮ್ಯಯುಕ್ತ ಕ್ರಮೇಣ ಜಗೃಹು ನಿಖಿಲಾಂಶ್ಚ ಪಾಣಿಂ. ಅಷ್ಟೂ ಜನರು ಕೂಡ ಪಾಣಿಗ್ರಹಣ ಮಾಡಿದರು. ಇದೊಂದು ವಿಚಿತ್ರವಾದ ಸುದ್ದಿ ಅಂತ ಅನ್ನೋದು ಎಲ್ಲ ಕಡೆಯಲ್ಲೂ ಹರಡೋಣ. ಪಾಂಚಾಲಕೇಶು ಚ ಮಹೋತ್ಸವ ಆಸರಾಜ. ಏನು ಒಂದು ಮದುವೆ ಆದರೆ ಸರಿ, 5 ಮದುವೆ, ಅಸಾಧ್ಯವಾದಂತಹ ಉತ್ಸವವನ್ನು ಆ ಕಾಲಕ್ಕೆ ಪಾಂಚಾಲ ದೇಶದಲ್ಲಿ ನಡೆಸ್ತಾ ಪೌರೈಶ್ಚ ಜಾನಪದಿಕೈಶ್ಚ ಯಥೈವರೇಮೇ. ಏನು ಪಟ್ಟಣಿಗರು, ಅಲ್ಲಿರ್ತಕ್ಕಂತಹ ಜಾನಪದರು ಅವರವರದೇ ಆದಂತಹ ಶೈಲಿಯಲ್ಲಿ ಸೇವಾ ಉಡುಗೊರೆ ಮುಂತಾದವುಗಳನ್ನೆಲ್ಲ ತಂದು ಅಲ್ಲಿ ಸುರಿತಾ ಇರಬೇಕು. ಇದರ ಮಧ್ಯದಲ್ಲಿ ಉದ್ವಾಕ್ಷ್ಯ ತತ್ರ ನಿವಸತ್ಸು ಚ ಪಾಂಡವೇಶು ಕ್ಷತ್ವೈವ ರಾಮಸಹಿತ ಸಹಯಾದವೈಶ್ಚ. ಸರಿಯಾಗಿ ಅವರ ಆ ವಿವಾಹ ಮುಗಿಸಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಆ ಹೊತ್ತಿಗೇನು ಅವರಿಗೆ ಪ್ರತ್ಯೇಕವಾಗಿ ಒಂದು ಜಾಗ ಕೊಟ್ಟಿದ್ದ ಅಷ್ಟೇ. ಇವರಿಂದಲೇ ಎಲ್ಲ ಹೋಗ್ತಿತ್ತು, ಮತ್ತೆ ಊಟ ಉಪಚಾರ ಎಲ್ಲ. ಅದಕ್ಕೆ ಆ ಹೊತ್ತಿಗೆ ಸರಿಯಾಗಿ ರಾಮಸಹಿತ ಬಲರಾಮದೇವರ ಸಹಿತವಾಗಿ ಕೃಷ್ಣ ಪರಮಾತ್ಮ ಬರ್ತಾನೆ. ಹೊಸ ಸಂಸಾರ ನಡೆಸ್ತಾ ಇದ್ದಾರಪ್ಪ, ನೀವು ಪಾತ್ರೆ ಕೊಡ್ತೇನೆ. ಕೊಟ್ಟು ದೊಡ್ಡ ಉಡುಗೊರೆ ಅಂತಂದರೆ ಆಗ ಅವರಿಗೆ ಪಾತ್ರೆಗಳನ್ನು ಕೊಟ್ಟಂತೆ. ಎಂಥ ಪಾತ್ರೆ ಮತ್ತೆ? ಈ ಇಂಡಾಲಿಯಂ ಪಾತ್ರೆ ಅಲ್ರಿ, ಮತ್ತೆ ಅಲ್ಯೂಮಿನಿಯಂ ಅಲ್ಲವ. ಕೊಟ್ಟಿದ್ದು ಎಂಥದ್ದದನ್ನ ಆದಾಯ ಮುದೈವ ಪ್ರಧಯಾ ಸಹಿತಾಂಶ್ಚ ಪಾರ್ಥಾನ್ ಗೃಹಯೋಗ್ಯ ಸಮಸ್ತ ಭಾಂಡಂ ಸೌವರ್ಣಮೇಭ್ಯ. ಅಷ್ಟೂ ಕೂಡ ಬಂಗಾರದಮಯ ಪಾತ್ರೆ. ಅದು ಎಂಥದ್ದೇ ಇರಲಿ, ಎಷ್ಟೇ ಅಡಿಗೆ ಮಾಡಲಿ, ಎಲ್ಲದಕ್ಕೂ ಕೂಡ ಬರೇ ಸ್ವರ್ಣಮಯವಾಗಿರ್ತಕ್ಕಂತಹ ಪಾತ್ರೆಗಳನ್ನು ಅವರಿಗೆ ತಂದು ಉಡುಗೊರೆ ಕೊಟ್ಟಂತೆ. ಇದು ಪ್ರಮುಖವಾದ ಉಡುಗೊರೆ. ಇದರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಅದನ್ನು ಕುಂತಿದೇವಿಗೆ ಅವಳಿಗೆ ಯಾವುದನ್ನು ಅವಳು ಧಾರಣೆ ಮಾಡ್ತಾಳೋ ಅಂತಹ ವಸ್ತ್ರ, ಉಡುಗೆ ಗಿಡಿಗೆ ಅಂತಹ ಅವಳಿಗೆ, ಧರ್ಮರಾಜ ಪ್ರವೃತ್ತಿಗಳಿಗೆಲ್ಲ ಪ್ರತ್ಯೇಕ 5 ಜನರಿಗೆ ಅವರಿಗೆ ಬೇರೆ, ಇನ್ನು ದ್ರೌಪದಿ ದೇವಿಗೆ ನಾನಾ ತರಹದ ರತ್ನಮಯ ಆಭರಣಾದಿಗಳನ್ನು ಅವನ್ನೆಲ್ಲ ತಂದು ಷಣ್ಣಾಂ ಪೃಥಕ್ ಅದಾತ್ ಪೃಥಗೇವ ಯೋಗ್ಯಾನ್ ಅನ್ಯಾತ್ ಅದಾವು. ಅದನ್ನು ನಾನಾ ಕ್ರಮದಲ್ಲಿ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ವಸ್ತ್ರಾದಿಗಳನ್ನೆಲ್ಲ ಸಂಪೂರ್ಣ ಅವರಿಗೆ ಕೊಟ್ಟಿರ್ತಕ್ಕಂತಹದ್ದು. ರತ್ನಾನಿ ಗಾಹ ಗಜ ತುರಂಗ ರಥಾನ್ ಸುವರ್ಣ ಭಾರಾನ್ ಬಹೂನಪಿ ದದೌ ಅಥ ಚಾಶಿಶೋಗ್ರ್ಯಾ. ಇಷ್ಟೇ ಅಲ್ಲ, ಆಕಳುಗಳು ಕೊಟ್ಟಂತೆ, ಅಶ್ವಗಳನ್ನು, ಕುದುರೆ ಮುಂತಾದವುಗಳನ್ನು. ದೊಡ್ಡ ದೊಡ್ಡ ರಾಜರು ಇವತ್ತೆಲ್ಲ ರಾಜ್ಯ ಕಳ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ, ಮಾವನ ಮನೆಯಲ್ಲಿ ಕೂತಿದ್ದಾರೆ, ಎಲ್ಲ ಮಾವಂದೇ ಬಳಕೆ ಮಾಡ್ತಾ ಇದ್ದಾರೆ ಅಂತ ಅಪಕೀರ್ತಿ ಬರಬಾರದು. ಅದಕ್ಕೆ ಏನು ಬೇಕು, ಕ್ಷತ್ರಿಯರಿಗೆ ಏನೇನು ಬೇಕೋ ಸ್ಥಳ ಮಾತ್ರ ಮಾವ ಉಪಚಾರ ಮಾಡಲಿಕ್ಕೆ ಇಟ್ಕೊಂಡಿದ್ದಾನೆ ಅಷ್ಟೇ, ಇನ್ನೆಲ್ಲ ತಮ್ಮದೇ ಇರಬೇಕು. ಆ ಕ್ರಮದಿಂದಾಗಿ ಕೃಷ್ಣದೇವರು ಪರಮಾನುಗ್ರಹ ಮಾಡಿ ಇದು ನನ್ನ ತಂಗಿಗೆ ನಾ ಕೊಡುವ ಉಡುಗೊರೆ ಅಂತಂದ. ಯಾಕೆ? ನಾನು ಕೃಷ್ಣ, ಅವಳು ಕೃಷ್ಣ ಅನ್ನೋ ಒಂದೇ ಹೆಸರು ಇರೋದರಿಂದಾಗಿ ಭ್ರಾತೃ ಭಗಿನಿ ಈ ಕ್ರಮದಿಂದಾಗಿ ಒಂದು ವ್ಯವಸ್ಥೆಯನ್ನು ತಾನು ತೋರಿಸಿಕೊಡ್ತಾ ಆ ಕಾಲಕ್ಕೆ. ಅಲ್ಲೋ ಅದೇ ಹೊತ್ತಿಗೇನೆ ಸರಿಯಾಗಿ ವ್ಯಾಸೋಪಿ ಅದದಾತ್ ಇಹ ಪರತ್ರಚ ಪಾರ್ಶ್ವತೋಪಿ. ಆ ಕಾಲಕ್ಕೆ ವೇದವ್ಯಾಸದೇವರು ಕೂಡ ಬೇಕಾಷ್ಟು ಆ ಕಾಲಕ್ಕೆ ಇವರಿಗೆಲ್ಲ ಉಡುಗೊರೆಗಳನ್ನು ಕೊಡ್ತಾರೆ. ಅಲ್ಲಿಂದ ಅವರೇ ನಿಂತಲ್ಲ ನಡೆಸಿದವರು, ಅವರು ಉಡುಗೊರೆಗಳನ್ನು ಕೊಟ್ಟರು, ಬೇಕಾಷ್ಟು ಆಶೀರ್ವಚನಗಳನ್ನು ಮಾಡ್ತಾ ಇದ್ದಾರೆ. ಆಶಿಷಃ ಅಗ್ರ್ಯಾಹ, ಅದರಂತೆ ಇನ್ನು ಪಾರ್ಶ್ವತಃ ಪುರುಷತರಾಜನ ಮಗ ದ್ರುಪದರಾಜ, ಅವು ಬೇಕಾಷ್ಟು ದಾಸವರ್ಗದವರು ಬೇರೆ ಬೇರೆ ತರಹದ ಇವರಿಗೆ ಒಂದು ಪ್ರತ್ಯೇಕ ಅರಮನೆ ಕಟ್ಟಿಸಿಕೊಟ್ಟ. ಅಳಿಯೊಂದು ಇಂಥ ಅಳಿಯಂದ್ರೆ ಯಾರಿಗೆ ಸಿಕ್ಕಾರು? ಅಲ್ಲಿ ಇಂಥ ಒಬ್ಬರು ಕೊಡೋದಲ್ಲ, ಮತ್ತು 5 ಜನಕ್ಕೆ ಇವು ಬೇರೆ ಬೇರೆ ಪ್ರತ್ಯೇಕ 5 ವಿವಾಹ, ಎಲ್ಲ ಧರ್ಮ ರಹಸ್ಯ ಗೊತ್ತಿದ್ದವನು. ಆ ಕ್ರಮದಲ್ಲಿ ಪ್ರತ್ಯೇಕವಾದಂತಹ ಉಡುಗೊರೆಗಳನ್ನು ಕೊಟ್ಟು 1 ವರ್ಷದ ತನಕ ಇಲ್ಲೇ ಇಟ್ಕೊಂಡ್ಬಿಡ್ತಾನೆ. ಕೃಷ್ಣ ಪರಮಾತ್ಮನು 2-3 ತಿಂಗಳು ಇಲ್ಲೇ ವಾಸ ಮಾಡಿಬಿಟ್ಟಂತೆ, ಹೋಗಲೇ ಇಲ್ಲ. ಪಾಂಡವರು ಎಲ್ಲೂ ಹೋಗಬೇಡ ಸ್ವಾಮಿ, ಎಲ್ಲ ಇಷ್ಟಿಷ್ಟು ದುಃಖ ಪಟ್ಕೊಂಡು ಬಂದ್ವಿ, ಇಲ್ಲೆಲ್ಲೆಲ್ಲ ಹೋದ್ವಿ, ಬಕಾಸುರನ ಕೊಂದಿದ್ದೇನು ಚರಿತ್ರೆ, ಹಿಡಿಂಬಾಸುರನ ಕೊಂದಿದ್ದೇನು ಚರಿತ್ರೆ, ಎಲ್ಲೂ ಹೋದ್ರೂ ಬರೀ ಅದೇ ಚರಿತ್ರೆ.
ಇಂತಿಂಥ ಪಾಂಡವರಂತೆ, ಇಂಥ ಕೀರ್ತಿಯಂತೆ, ಅಯ್ಯ ಅರಗಿನ ಮನೆಯಲ್ಲ ಅವರು ಪಾರಾಗಿದ್ದ ಆ ಬಗೆ, ಎಲ್ಲೂ ಹೋದರೂ ಅದೇ ಸುದ್ದಿ. ಅದು ಕ್ರಮೇಣ ಸುದ್ದಿ ಹೋಗ್ತಾ ಹೋಗ್ತಾ ದುರ್ಯೋಧನಾದಿಗಳಿಗೂ ಮುಟ್ಟತ್ತಾ ಸುದ್ದಿ. ಈ ಸುದ್ದಿ ಮುಟ್ಟೋದಕ್ಕೆ ಮುಂಚೆ ಒಂದಾವರ್ತಿ ಯುದ್ಧಕ್ಕೆ ಅಂತ ಬರ್ತಾರೆ. ಭಾರೀ ತಮ್ಮ ಸೇನಾವನ್ನು ಕರ್ಕೊಂಡು, ಹಿರಿಯರಿಗೆ ಯಾರಿಗೂ ತಿಳಿಸೋಲ್ಲ ಬೇರೆ. ಇವರಿಗೆ ಅಪಮಾನ ಆಗಿತ್ತು. ದ್ರೌಪದಿ ದೇವಿ ಬಹಳ ಚಲುವಿ, ನಮಗೆ ಸಿಗಲಿಲ್ಲ, ಇನ್ನು ಯಾರಿಗೋ ದಕ್ಕಿದೆ, ಯಾರು ಅಂತ ಪರಿಚಯ ಆಗಿಲ್ಲ. ಅಷ್ಟರೊಳಗೇನೆ ಆ ಕಾಲಕ್ಕೆ ಭಾರೀ ಯುದ್ಧವನ್ನು ಮಾಡ್ತಾ ಮಾಡ್ತಾ ಪುತ್ರೌಚ ತಸ್ಯ ನಿಹತೌ ವಿಧುತಾಶ್ಚ ಸೇನಾಹ, ಬೇಕಾಟು ಮಕ್ಕಳು ಮರಿ ಮುಂತಾದವುಗಳನ್ನು ಆ ಕಾಲಕ್ಕೆಲ್ಲ ಇವರು ಕಳ್ಕೊಳ್ಳೋಣ, ಅವರು ಪರಸ್ಪರ ಯುದ್ಧ ಮಾಡಿ ಬೇಕಾಟು ಹೊಡೆತ ತಿಂದು ಯಾರು ಅಂತ ಪರಿಚಯ ಆಗದೆ ಹೊರಟೋಗ್ಬಿಡ್ತಾರೆ ಆ ಕಾಲಕ್ಕೆ. ಮೊದಲೆಲ್ಲ ದೃಪದರಾಜನ ಮಕ್ಕಳು ಮುಂತಾದವರೇ ಯುದ್ಧ ಮಾಡ್ತಾರೆ. ಅವರಿಗೆಲ್ಲ ಪೆಟ್ಟು ಬಿದ್ದಾಗ ಭೀಮಾರ್ಜುನರು ಮಾತ್ರ ಹೋಗಿ ಯುದ್ಧ ಮಾಡಿ, ಯಾರು ಬಹಳ ದೂರದಲ್ಲಿ ಯುದ್ಧ ಮಾಡೋದಾದ್ರಿಂದ ಇವರು ಯಾರಂತೂ ಗೊತ್ತಾಗುವಷ್ಟರೊಳಗೆ ಬಡದು ಓಡಿಸಿಬಿಟ್ಟಿರ್ತಾರೆ. ಈ ಕ್ರಮದಿಂದಾಗಿ ಅಲ್ಲಿ ಕರ್ಣನಿಗೂ ಸ್ಪರ್ಧಾ ಇತ್ತಾದ್ದರಿಂದಾಗಿ ಪರಶುರಾಮದೇವರ ಶಾಪ ಪ್ರಭಾವ, ಅವನಿಗೂ ಏನು ಮಾಡಲಿಕ್ಕಾಗೋಲ್ಲ, ಓಡಿಬಿಡ್ತಾನೆ ಆ ಕಾಲಕ್ಕೆ. ಆಯಾಂತಮೀಕ್ಷ ತರುಹಸ್ತಮಿಮಂ ಸಮೀರ ಸೂನಂ ಸುಯೋಧನ ಮುಖಾಹ ನಿಖಿಲಾ ಸಕರ್ಣಾ. ಅದರಲ್ಲೂ ಏನು ಆ ಕಾಲಕ್ಕೆ ಭೂರಿಶ್ರವ ಮುಂತಾದವರನ್ನೆಲ್ಲ ಕರ್ಕೊಂಡ್ಬಂದಿದ್ರು. ಭೂರಿಶ್ರವ ಶಲ ಇವರೆಲ್ಲರೂ ಕೂಡ ಬಾಲ್ಯಕರಾಜನ ಮಕ್ಕಳು, ಅಷ್ಟು ಹಳಬರು. ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ರೆ ಅವಾಗೆಲ್ಲ ಭೀಮಸೇನ ದೇವರು ಏನಿಲ್ಲ, ಮತ್ತೆ ಅನಾಮತ ದೊಡ್ಡ ವೃಕ್ಷ ಎತ್ತದ್ರಂತ. ವೃಕ್ಷ ಎತ್ತಿ ಸವರಿದ್ದಷ್ಟೇ. ಇನ್ನು ನಾವೆಲ್ಲ ಇಲ್ಲಿ ಉಳ್ಕೊಂಡ್ರೆ ಆಗೋಲ್ಲ, ಒಬ್ಬರು ಪ್ರತ್ಯೇಕ ಯುದ್ಧ ಮಾಡೋದಾದ್ರೆ ಬೇರೆ. ಈ ಒಬ್ಬ ಪರಾಕ್ರಮ ಎಲ್ಲರೂ ಸೌರು ಬಿಡ್ತಾನೆ. ನಾವು ಇಲ್ಲಿ ಬದುಕಿದ್ರೆ ಇನ್ನು ಬಹಳ ದೊಡ್ಡದದು, ಓಡೋಗಿ ಬಿಡೋಣ ಅಂತ ಓಡಿಬಿಡ್ತಾರೆ. ಹೀಗೆ ಸರ್ವೇಪಿ ದುದ್ರುವುಹು, ಅಲ್ಲೇ ನಿಂತ್ರ ಕಷ್ಟ ಅಂತ ಹೇಗೆ ಬಂದಿದ್ರು ರಥದಲ್ಲಿ, ಹಾಗೆ ದುದ್ರುವುಹು ಅಥೋ ವಿವಿಷುಪುರಂ ಸ್ವಂ. ಮತ್ತೆ ಅಲ್ಲಿ ಯಾರಿಗೂ ಹೇಳು ಇಲ್ಲ, ಅಲ್ಲೆಲ್ಲ ಹೋಗಿದ್ದು, ಅಪಮಾನ ಆಗಿದ್ದು, ಬಡತ ತಿಂದಿದ್ದು ಯಾರಿಗೂ ಹೇಳು, ಸುಮ್ಮ ಕೂತ್ಬಿಟ್ರಂತ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಇದೆಲ್ಲ ಸುದ್ದಿ ಗೊತ್ತಾಯಿತು. ಹಾಗಾದ್ರೆ ಯಾರು ಇಷ್ಟೆಲ್ಲ ಮಾಡ್ತಾ ಇರೋರು, ಈ ರೀತಿ ಯುದ್ಧ ಮಾಡೋರು ಅಂತಂದ್ರೆ ಯಾರು? ಪರಸ್ಪರ ಮಾತಾಡಿಕೊಂಡ್ರು, ಅಲ್ಲಿ ಇಲ್ಲಿ ಸುದ್ದಿ ಕೇಳಿದ್ರು, ಪಟ್ಟಣದ ಪಟ್ಟಕ್ಕೆ ಎಲ್ಲ ಸುದ್ದಿ ಬಂತು. ಅದು ಪಾಂಡವರೇ ಅಂತೆ, ಪಾಂಡವರು ಬದುಕಿದ್ದಾರಂತೆ. ವಿದುರನಿಗೆ ಎಲ್ಲ ಸುದ್ದಿ ಮುಟ್ಟಿತು, ಎಲ್ಲ ಸರಿಯಾಗಿ. ಅದನ್ನೆಲ್ಲ ಎಲ್ಲೆಲ್ಲೂ ಹೋದ್ರು, ಅವ್ರು ಬದುಕಿದ್ದಿದ್ದು ಚೆನ್ನಾಗಿ ಗೊತ್ತೇ ಇತ್ತಲ್ಲ. ಎಲ್ಲೆಲ್ಲೂ ಹೋಗಿ ಏನೇನು ಮಾಡಿಕೊಂಡು ಬಂದರು ಎಲ್ಲ ಮಾಹಿತಿಯನ್ನು ನಿಖರವಾಗಿ ಅದನ್ನು ಪಡ್ಕೊಳ್ತಾ ಆ ಕಾಲಕ್ಕೆ ಧರ್ಮರಾಜನ ಮುಂದೆ ಬಂದು, ಯಾವ ಧೃತರಾಷ್ಟ್ರನ ಮುಂದೆ ಬಂದು ಎಲ್ಲ ವಿಚಾರ ಹೇಳ್ತಾರೆ. ಅಣ್ಣ, ಎಂತಹ ಸೌಂದರ್ಯವತಿ ದ್ರೌಪದಿ ದೇವಿ ನಿನ್ನ ಸೊಸೆಯಾದ್ಲು, ಪಾಂಚಾಲ ದೇಶದ ರಾಜ ನಿನಗೆ ಬೀಗಾದ, ಎಂಥ ಮತ್ಸ್ಯಯಂತ್ರ ಮತ್ಸ್ಯವೇದ ಅದನ್ನೆಲ್ಲವನ್ನು ನಿರಾಕರಣ ಮಾಡಿ ಅದನ್ನು ಹೊಡೆದು ನಿನ್ನ ಮಕ್ಕಳು ದ್ರೌಪದಿ ದೇವಿಯನ್ನ ವಿವಾಹ ಮಾಡಿಕೊಂಡಿದ್ದಾರೆ. ಹಾಗ ಯಾರ್ಯಾರು? ಮಗಾನ್ ದುರ್ಯೋಧನನ ದುಶ್ಯಾಸನನ ಅಂತ ಕೇಳ್ತಾನೆ ಇವನು ಕುರುಡ. ಇಷ್ಟೆಲ್ಲ ಕೇಳಿದಾಗ ಮೆಲ್ಲಗಂದ, ಅವರಲ್ಲ ಪಾರ್ಥರು, ಎಲ್ಲ ಧರ್ಮರಾಜ ಭೀಮಸೇನ ಪ್ರಭೃತಿಗಳು ಅವರು. ಆ ಒಳಗಡೆಯಲ್ಲಿ ದೂರ ಹೆಚ್ಚಾಗತ್ತೆ. ತನ್ನ ಮಕ್ಕಳು ಅಂತ ತಿಳ್ಕೊಂಡಿದ್ದ ಇವು ಪಾಂಡವರು. ಹಾಗ ಇನ್ನೂ ಸಂತೋಷ ಆಯಿತು ಅಂತ. ಅಲ್ಲಿನ್ನೂ ಭಾರತ ನೋಡಬೇಕು. ಮಾತು ಮಾತ್ರ ಸಂತೋಷವನ್ನು ಹೇಳ್ತಿತ್ತಂತೆ, ಒಳಗಡೆಯಲ್ಲಿ ನಾನಾಕ್ರಮದಿಂದ ದುಃಖ ಎದ್ದಿತ್ತಂತೆ. ಮುಖದ ಭಂಗಿ ಬದಲಾಗಿ ಹೋಗ್ತದೆ ಆ ಕಾಲಕ್ಕೆ. ಬದಲಾಗಿ ಅವನು ಮಾತಾಡಿದ್ದು ಅದಷ್ಟನ್ನು ಒಂದೇ ಒಂದು ಪದ್ಯದಲ್ಲಿ ಆಚಾರ್ಯರು ತಂದು ಬಿಡ್ತಾರೆ. ಪಾರ್ಥಾಯಿತಿ ಸ್ಮ ವಿದುರೋ ವದದಾಶು ಸೋಪಿ ಸ್ವಾಕಾರ ಗೂಹನ ಪರಹ ಯದಿ ತರ್ಹತೀವ ಭದ್ರಂ ಮೃತಾ ನಹಿ ಪೃಥಾ ಸಹಿತ ಸ್ಮ ಪಾರ್ಥ ತೇಷಾಂ ಪ್ರವೃತ್ತಿಮಪಿ ಮೇ ವದ ಸರ್ವಶಸ್ತ್ವಂ. ಹಾಗಾಯ್ತಾ? ಪಾರ್ಥರು ಅವ್ರು ಇನ್ನೂ ಮೃತರಾಗಿಲ್ವಾ? ಕುಂತಿದೇವಿ ಅವಳು ಹಾಗೆ ಬಿದ್ದಾಳ, ಬದುಕಿದ್ದಾಳ. ಇನ್ನೂ ಸಂತೋಷ ಆಯ್ತಪ್ಪ ನನಗೆ, ಇದಕ್ಕಿನ್ನ ಸಂತೋಷ ಹೆಚ್ಚಾಯ್ತು. ಈಗ ಮಾತಾಡೋಣ ಆ ಕಾಲಕ್ಕೆ ಏನೇನು ನಡೀತು, ಹಾಗೆ ಬದುಕು ಬಂದರು. ಸತ್ರು ಅಂತೆಲ್ಲ ಹೇಳಿದ್ರಿ, ತರ್ಪಣ ಕೊಟ್ವಿ, ಶ್ರಾದ್ದ ಮಾಡಿದ್ವಿ, ಅದಕ್ಕೆಲ್ಲ ಖರ್ಚು ಮಾಡಿದ್ದಾಯ್ತು, ಬದುಕಿದ್ದಾರೆ ಅಂತಂತೀಯಲ್ಲ. ಆ ಏನೇನು ನಡೀತು ಎಲ್ಲ ಹೇಳ್ತಾನೆ ಕೂತ್ಕೊಂಡು. ನಿನ್ನ ಮಕ್ಕಳು ಏನೇನು ಮಾಡಿದ್ರು, ಪುರೋಚನನ್ನು ಕರೆಸಿ ಏನೇನು ಆ ಕಾಲಕ್ಕೆ ವಿಚಾರ ಮಾಡಿದ್ರು, ಅದೆಲ್ಲ ಮಂತ್ರಿಯಾಗಿ ನಾನು ಅದನ್ನೆಲ್ಲ ತಿಳಿದಿದ್ದೆ ಗೂಢಚಾರರಿಂದಾಗಿ. ಅದರಿಂದಲೇ ಅರಗಿನ ಮನೆ ಅಂತ ಅನ್ನೋದು ಗೊತ್ತಿತ್ತು. ಅದಕ್ಕೆ ನಾನೇ ಕನಕನನ್ನು ಕಳಿಸಿದ್ದೆ. ಅಲ್ಲೆಲ್ಲ ಸುರಂಗ ಮಾರ್ಗ ನಿರ್ಮಾಣ ಆಗಿತ್ತು. ಬೆಂಕಿ ಹಚ್ಚಲಿಕ್ಕೆ ಹೋದ್ರು, ಅವರೇ ಸತ್ತು ಆ ಕಾಲಕ್ಕೆ ಅಲ್ಲಿದ್ದವರು ಎಲ್ಲರೂ. ನಿನ್ನ ಮಕ್ಕಳೆಲ್ಲ ಹರ್ಷಪಟ್ಟರು ಅದರಿಂದಾಗಿ. ಆದರೆ ಅದನ್ನು ದಾಟಿಕೊಂಡು ಹೋಗಿ ತಮ್ಮ ಕ್ಷತ್ರಿಯ ತೇಜಸ್ಸನ್ನು ಬಿಡಲಿಲ್ಲ. ಇಲ್ಲಿದ್ದರೆ ಏನು ಕೆಲಸ ಮಾಡಬೇಕಾಗಿತ್ತೋ ಹಾಗೆ ಮಹಾಶತ್ರುಗಳು ಹಿಡಿಂಬಾಸುರ, ಬಕಾಸುರ ಮುಂತಾದವರನ್ನೆಲ್ಲ ನಿಗ್ರಹ ಮಾಡಿ ಅವರ ಸಂಹಾರವನ್ನು ಮಾಡಿ ತಮ್ಮ ನಿಜವಾದ ವರ್ಚಸ್ಸನ್ನು ತೋರಿಸ್ತಾ ದ್ರೌಪದೀಪತಿಗಳಾಗಿ ಅಲ್ಲಿ ಮೆರಿತಾ ಇದ್ದಾರೆ. ಅದರಿಂದ ಅವರು ಬಹಳ ದಿವಸ
ಮತ್ತೊಬ್ಬರ ಮನೆಯಲ್ಲಿರೋದು ಯೋಗ್ಯ ಅಲ್ಲ ಅಣ್ಣ, ಕರೆಸು. ಆಗಲಿ ನಾ ಎಲ್ಲ ವಿಚಾರ ಮಾಡ್ತೇನೆ, ಬದುಕಿದ್ದಾರೆ ಅಂತ ಹೇಳಿದೆಲ್ಲಪ್ಪ, ಬಹಳ ಖುಷಿ ಆಯಿತು, ಸ್ವಲ್ಪ ನಾ ಏಕಾಂತ ಇರಬೇಕು, ನೀವು ಹೊರಡು ಅಂತ. ಒಳಗಿರೋ ನಿಜ ಭಾವನೆಯನ್ನು ವ್ಯಕ್ತ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇಂತಹ ಪ್ರಸಂಗ ಇಷ್ಟು ಕಲಿಪ್ರವೇಶ ಆಗಿ ಹೋಗಿದೆ. ಅಲ್ಲೇ ಕೂತು ಅದೇ ಲೆಕ್ಕಾಚಾರ ಹಾಕಿಸಿ ನಾನಾಕ್ರಮದಲ್ಲಿ ತಲೆಯನ್ನೆಲ್ಲ ಕೆಡಿಸಿ ಕೂತಿದ್ದಾನೆ ದುರ್ಯೋಧನ. ಅಂತಹ ಪ್ರಸಂಗದಲ್ಲಿ ಆ ಕಾಲಕ್ಕೆ ಶುತ್ವಾತ ಕೃಷ್ಣಂ ಉಪಯಾತ ಮುರುಪ್ರದಾಯ. ಯಾವಾಗ ಈ ಸುದ್ದಿ ನಿಜವಾಗಿಯೂ ತಿಳಿತೋ ಭೀಷ್ಮಾಚಾರ್ಯ ಪ್ರವೃತ್ತಿಗಳು ಕುಣಿದಾಡಿಬಿಟ್ಟು, ಅದು ನಿಜ, ಅವರಿಗೆ ಯೋಗ್ಯವಾದದ್ದೇ ದಕ್ಕಿದೆ, ಇದು ಸರಿ. ಈ ದುರ್ಯೋಧನಾದಿಗಳಿಗೂ ಸುದ್ದಿ ತಿಳಿತಲ್ಲ, ಅವ್ರು ಯಾರು ಅಂತೂ ಗೊತ್ತಿರಲಿಲ್ಲ, ಅದಕ್ಕೆ ಯುದ್ಧಕ್ಕೆ ಸರಿಯಾಗಿ ಸಿದ್ಧತೆ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಈಗ ಪಾಂಡವರು ಬದುಕಿದ್ದಾರೆ ಗೊತ್ತಾಯ್ತಲ್ಲ, ದೃಪದರಾಜನ ಸಮೇತ ಎಲ್ಲರನ್ನೂ ಹೊಡೆದಾಕ್ಬಿಡೋಣ ನಡಿ. ಹೀಗೆ ಸೇನಾ ಕಟ್ಟಿಕೊಂಡು ಹೊರಡ್ತಾ ಇದ್ದಾರೆ. ಆ ಕಾಲಕ್ಕೆ ವಿದುರ ಎಲ್ಲ ಹೋಗಿ ತಿಳಿಸಿ, ನೋಡಿ ಸೇನಾ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಆಗೋಲ್ಲ, ಮತ್ತು ಪಾಂಡವರಿಗೆ ಏನು ತೊಂದರೆ ಆಗೋಲ್ಲ, ದೃಪದರಾಜನಿಗೆ ತೊಂದರೆ ಆಗೋಲ್ಲ. ನಿನ್ನ ಮಕ್ಕಳ ಸಾವಿನ ಸುದ್ದಿ ಮುಂದೆ ಕೇಳ್ತೀನಿ, ನೀನು ಇವತ್ತೇ ಕೇಳಿಬಿಡ್ತೀನಿ. ಮುಂದೆ ಕೇಳೋನು ಇದ್ದೇ ಇದ್ದಿ, ಯಾಕೆ ಇದನ್ನು ಮೊದಲೇ ಅಕ್ರೂರ ಹೇಳಿಬಿಟ್ಟಿದ್ದಾನೆ. ತವ ಪುತ್ರ ನಸಂತೇವ ಭೀಮಸೇನಾಗ್ನಿ ಭಸ್ಮಿತಾಹ. ನಿನ್ನ ಮಕ್ಕಳು ಸತ್ಯ ಹೋಗಿದ್ದಾರೆ ಅಂತ ತಿಳ್ಕೋ. ಈ ಬೊಂಬೆಗಳು ಓಡಾಡ್ತಾ ಇದ್ದಾವಷ್ಟೇ. ಅಯ್ಯಲ್ಲ, ಭೀಮಸೇನನ ಅಗ್ನಿ ಕ್ರೋಧಾಗ್ನಿಗೆ ವಶರಾಗಿ ಅವರು ಸತ್ತರು ಅಂತ ತಿಳ್ಕೋ. ಇಷ್ಟು ಹೇಳಿ ವಿದ್ಯಾಭ್ಯಾಸ ಕರ್ಕೊಂಡು ಹೋಗಿರ್ತಾನೆ ಅಲ್ಲಿಗೆ. ಅದಾದ ಮೇಲೆ 3 ವರ್ಷ ಆದಮೇಲೆ ಇಲ್ಲಿ ದ್ರೋಣಾಚಾರ್ಯರ ವಿದ್ಯಾಭ್ಯಾಸ. ಅಷ್ಟಕ್ಕೆ ಮುಂಚೆನೇ ಮೊದಲೇ ಭವಿಷ್ಯವಾಣಿ ನುಡಿದಿದ್ದಾಗಿದೆ. ಅದರಿಂದ ನೀ ಮುಂದೆ ಕೇಳೋನಿದ್ದೇ ಇದ್ದಿ, ಮುಂದೆಂದೋ ಕೇಳೋದನ್ನು ಈಗಲೇ ಕೇಳಿಬಿಡ್ತಿ. ಅದಾಗಬಾರ್ದು ಅಂತಿದ್ರು ಮೊದಲು ತಡಿ. ಅಲ್ಲ ಅದು ಇದು ಅಂತಂತಾನೆ. ಅಷ್ಟೊತ್ತಿಗೆ ಬಂದು ಭೀಷ್ಮಾಚಾರ್ಯ ಪ್ರವೃತ್ತಿಗಳು ಎಲ್ಲರೂ ಮಾತಾಡ್ತಾರೆ. ಯಾಕೆ ಅವನೇ ರಾಜ, ಅವನ ಮಾತನ್ನು ಯಾರು ಮೀರೋ ಹಾಗಿಲ್ಲ. ಅದಕ್ಕೆ ಧೃತರಾಷ್ಟ್ರನಿಗೆ ಎಲ್ಲರೂ ಒಪ್ಪಿಸಿದ್ರು. ಆ ಕಾಲಕ್ಕೆ ನಿನ್ನ ಮಕ್ಕಳವರು ಯಾರೂ ಅಲ್ಲ, ಎಷ್ಟು ಕೀರ್ತಿ ಸಂಪನ್ನರಾಗಿ ಹಸ್ತಿನಾವತಿ ಪಟ್ಟಣದ ರಾಜಕುಮಾರರು, ಇಲ್ಲಿ ರಾಜರಾಗಿ ಮೆರೆದಿದ್ದವರು, ಅಂತಹವರೋಗಿ ಮಾವನ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಏನಿಲ್ಲ, ಕ್ರಮೇಣ ಎಲ್ಲ ರಾಜ್ಯ ತಮ್ಮ ವಶಕ್ಕೆ ತಗೊಳ್ತಾರೆ. ಅವತ್ತು ನಿನ್ನ ಮಕ್ಕಳು ಸತ್ತೇ ಸಾಯ್ತಾರೆ. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ನೀನು ಕರೆಯೋದೊಂದು ಗೌರವ ನಿನಗೆ. ಅದರಿಂದಾಗಿ ಅವಶ್ಯವಾಗಿ ಕರೆಸು. ಜ್ಞಾತ್ವೈವ ವತ್ಸರತಾಯೇವ ಮಹಾನ್ ಅಧರ್ಮ ತೇಷಾಂ ಉಪೇಕ್ಷಣಕೃತಃ ತದಲಂ ನ್ಯೂಕ್ಷ್ವ. 1 ವರ್ಷದ ತನಕ ಅವರು ಅಲ್ಲಿದ್ದಾರೆ ಅನ್ನೋದೇನೆ ಮಹಾ ಅಧರ್ಮ. ಮೊದಲು ಕರೆಸೋರು. ಈ ಕ್ರಮದಲ್ಲಿ ನಾನು ಹೇಳೋಣ, ಹಾಗಾದ್ರೆ ನೀನೇ ಕರ್ಕೊಂಬಾರಪ್ಪ. ವಿದುರಂಗದನ್ನು ಆ ಜವಾಬ್ದಾರಿಯನ್ನು ಕೊಡೋಣ. ಭಾರಿ ಉತ್ಸವಾದಿಗಳನ್ನೆಲ್ಲ ಮಾಡಿಸಿ ಅವ್ರು ಕರ್ಕೊಂಬರ್ತಾರೆ. ಆ ಕಾಲಕ್ಕೆ ಕರ್ಕೊಂಬಂದಾಗ ನೋಡಿದ್ಲು ಯಾರು, ಸೌಬಲಿ ಕುಂತಿದೇವಿ ಜೊತೆಯಲ್ಲಿ ಮಾತಾಡ್ತಾ, ಎಂತಹ ಸೊಗಸಾದಂತಹ ಸೊಸೆಯನ್ನು ಪಡ್ಕೊಂಡಿದ್ದೀಯಾ, ಆದರೆ ನಿನಗೂ ಗೊತ್ತಿದೆ ನನ್ನ ಮಗ ಎಂಥ ನೀಚ ಇದ್ದಾನೆ. ದ್ರೌಪದಿಗೆ ನಾನು ಹೆದರ್ತಾ ಇದ್ದೇನೆ. ಯಾಕೆ? ಭೀಮಸೇನಿಗೆ ಹೆದರ್ತೇನೆ. ಅವನೇನೋ ಕುಚೋದ್ಯ ಮಾಡ್ಲಿಕ್ಕೆ ಹೋಗ್ತಾನೆ ನನ್ನ ಮಗ. ಆ ಹೊತ್ತಿಗೆ ಭೀಮಸೇನಿಂದಾಗಿ ಹೊಡೆತ ತಿಂದು ಸಾಯ್ತಾನೆ. ಅದಾಗಬಾರ್ದು ಅಂತಿದ್ರೆ ಇನ್ನೊಂದು ರಾಜ್ಯವನ್ನು ನೀವೇ ಇಬ್ಬಾಗ ಮಾಡ್ಕೊಂಡ್ಬಿಡ್ರಿ. ಮಾಡಿಕೊಂಡು ಯಾವುದು ನಿಮಗೆ ಬಹಳ ಯೋಗ್ಯ ಅಂತ ಅನಿಸುತ್ತೋ ಅಂತಹ ಕಡೆಯಲ್ಲಿ ಪ್ರತ್ಯೇಕ ರಾಜ್ಯವನ್ನು ನೀನೇ ನಡೆಸಬೇಕು. ಕುಂತಿದೇವಿ, ಇದು ನಿನ್ನ ಜವಾಬ್ದಾರಿ. ಎಲ್ಲರೂ ಇದನ್ನು ನಿನ್ನ ಮಕ್ಕಳನ್ನೆಲ್ಲ ನೀವು ಒಪ್ಪಿಸು. ನಿಮ್ಮದೇ ಪ್ರತ್ಯೇಕ ರಾಜ್ಯ ಮಾಡಿಕೊಂಡು ಅಲ್ಲಿ ಹೊರಟು ಬಿಡ್ರಿ, ಒಟ್ಟಿಗೆ ಇರೋದು ಬೇಡ. ಇಷ್ಟೆಲ್ಲ ಕೇಳಿಕೊಂಡಾಗ ಕಾಲಕ್ಕೆ ಕಳಿಸ್ಕೊಡುವಂತಹ ಉಪಾಯ ನಡೀತದೆ. ಇಷ್ಟೊಳಗೆ ಮಧ್ಯದಲ್ಲಿ ಒಂದು ಎಡವಟ್ಟು ಮಾಡ್ಕೊಂಡ್ಬಿಡ್ತಾನೆ. ದ್ರೌಪದಿ ದೇವಿಯನ್ನು ಇವ್ರು ಕರ್ಕೊಂಡ್ಬಂದ್ರ, ನಾ ಹಾಗಾದ್ರೆ ಕಾಶಿರಾಜನ ಮಗಳನ್ನು ನಾ ಹೇಳ್ಕೊಂಬರ್ತೇನೆ ಅಂತ. ಸುವಜ್ರ ಅಂತ ಆ ಕಾಲಕ್ಕೆ ರಾಜ. ಆ ರಾಜನ ಮಗಳನ್ನು ನಾ ಹೇಳ್ಕೊಂಬರ್ತೇನೆ ಎಂದು ಮಹಾಕ್ರೋಧ ಭರಿತಾವ ಅಂತ ಅವನ ಮಗನ್ನು ಹೋಗಿ ಎಳ್ಕೊಂಬರಕ್ಕೆ ಅಂತ ಇವು ಹೋಗಿದ್ದಾನೆ. ಕರ್ಣ ಸಮೇತವಾಗಿ ಎಲ್ಲ ಹೋಗಿದ್ದಾನೆ. ಕೆಲವರನ್ನೆಲ್ಲ ಬಡಿದು ಓಡಿಸಿಬಿಟ್ರು. ದುರ್ಯೋಧನನ ಕಾರಾಗೃಹಕ್ಕೆ ದಬ್ಬಿ ಬಿಡ್ತಾರೆ. ಕಡೆಗೆ ಇಲ್ಲಿ ಸುದ್ದಿ ಬಂತು ಧೃತರಾಷ್ಟ್ರನಿಗೆ, ನಿನ್ನ ಮಗನ್ನ ಬಂಧಿಖಾನೆಗೆ ಹಾಕಿದ್ದಾರೆ. ಹೇಗಿದ್ದಾನೆ ಎಲ್ಲ ಅದು ಇದು ಆಗುತ್ತೆ ಅಂತ ಗೊತ್ತಾದ್ರೆ ಓಡಿ ಬಂದ್ಬಿಡ್ತಿದ್ದ. ಇಲ್ಲಿ ತಂದೆ ಪ್ರಮುಖ ಪಾತ್ರ ಅಲ್ಲ, ಸಿಕ್ಕಾಕೊಂಡ್ಬಿಡ್ತಾನೆ. ಕಡೆಗೆ ಆ ಕಾಲಕ್ಕೆ ಧರ್ಮರಾಜನಿಗೆ ಹೇಳಬೇಕು, ಧರ್ಮರಾಜ ಏನಾರು ಮಾಡಪ್ಪ, ನೀವು ಭೀಮಸೇನಿಗೆ ಹೇಳು ಕರ್ಕೊಂಬರ್ಲಿ. ಧೃತರಾಷ್ಟ್ರ ತಾನೇ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದ. ನಿನ್ನ ಮಗನಿಗೆ ಸರಿಯಾದ ಗತಿಯಾಗಿದೆ, ಅಲ್ಲೇ ಇರಲಿ ಬಿಡು ಅಂದ್ಬಿಟ್ಟಿದ್ದು. ಅವ್ ಮಾಡಬಾರದ ಅನ್ಯಾಯಕ್ಕೆ ನಾ ಹಾಕಬೇಕಾಗಿತ್ತು ಅವನನ್ನ. ಏನೋ ಹೋಗ್ಲಿ ಬಿಡು, ನಮ್ಮ ಅಣ್ಣ ಬೈಕೋತಾನೆ ಅಂತ ಬಿಟ್ಟಿದ್ದೆ. ಅವ ಯಾರೋ ಸರಿಯಾಗಿ ಮಾಡಿದ್ದಾನೆ, ಒಳ್ಳೆ ಕೆಲಸ ಅಂದು. ಆ ಕಾಲಕ್ಕೆ ಅದನ್ನು ಕರೆಸಿ ಧರ್ಮರಾಜ ಧೃತರಾಷ್ಟ್ರ ಇಬ್ರು, ಹಾಗ ಅನ್ಬೇಡಪ್ಪ ದುರ್ಯೋಧನ ಪುತ್ರ ಇದ್ದಾನೆ, ನೀ ಏನು ಬೇಕಾದ್ರೆ ಶಿಕ್ಷೆ ಹಾಕೋಬೇಕಾಗಿದ್ದರೆ ಅವ್ ಮಂದಿ ಶಿಕ್ಷೆ ಹಾಕೋದು ಅಂತಂದ್ರೆ ಬಹಳ ಅಪಮಾನ. ಅದನ್ನು ಹೆಣ್ಣು ಹುಡುಗಿನ ಎಳ್ಕೊಂಬರ್ತೇನೆ ಅಂತ ಹೋಗಿ ಅದನ್ನು ಇಷ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಗಳ ಮೇಲೆ ಮಾತ್ಸರ್ಯದಿಂದ ಮಾಡಿದ್ದಾನೆ. ಇಲ್ಲಿ ಬಂದ ಮೇಲೆ ಏನು ಬೇಕಾದ್ರೆ ವಿಚಾರ ಮಾಡೋಣ, ಏನು ಬೇಕಾದ್ರೆ ಶಿಕ್ಷೆ ಹಾಕೋಣ, ಮೊದಲು ಕರ್ಕೊಂಬಂದ್ಬಿಡೋದನ್ನು. ಅಲ್ಲಿ ಹೋಗಿ ಭೀಮಸೇನ ದೇವರು ತಮ್ಮ ಪರಾಕ್ರಮ ತೋರಿಸಿ ಸುವಜ್ರರಾಜನನ್ನು ಕೊಂದು ಅವು ಎಳ್ಕೊಂಬರ್ತಾರೆ ದುರ್ಯೋಧನನ್ನು. ತರದರ ಎಳೆದು ತಂದು ಆ ಹುಡುಗಿ ಸಮೇತವಾಗಿ
ಧೃತರಾಷ್ಟ್ರನ ಪಾದಕ್ಕೆ ಒಗೆದು ಬಿಡ್ತಾರೆ, ಮುಖ ನೋಡಲು ಹೊರಟೋಗ್ತಾರೆ. ದೊಡ್ಡವರು ಮಾತನ್ನು ನಡೆಸಿದ್ದೇನೆ. ಅವತ್ತಿನಿಂದ ಶುರುವಾಗಿ ಹೋಗುತ್ತೆ ದುರ್ಯೋಧನನಿಗೆ. ಇಲ್ಲಿ ತನಕ ಇಷ್ಟಿರೋಲ್ಲ, ಊಟ ಕೂತ ಅಂದರೆ ಧೃತರಾಷ್ಟ್ರನ ಪಕ್ಕ ಕೂಡಬೇಕು, ಎಲ್ಲ ಹಾಕ್ಬೇಡ, ಇಲ್ಲಿ ಹಾಕೋನ್ಬೇಕಂತ. ಬಾರಪ್ಪ ತಿನ್ನು, ಕೂಳು ತಿನ್ನು. ಅವ್ ಭೀಮ ಕರ್ಕೊಂಬಂದಿರಲಿಲ್ಲ ಅಂತಂದ್ರೆ ಇಲ್ಲಿ ಕೂಳು ತಿಂತಿದ್ದೇನು ನೀನು? ಅವ್ರು ಯಾರು ದ್ರೌಪದಿ ಕರ್ಕೊಂಬಂದ್ರಂತೆ, ಇವನು ಹೋಗಲ್ಲ ಕರ್ಕೊಂಬರ್ತಾನೆ, ಅವಳೇ ಭಾನುಮತಿ, ಅವ್ ಕರ್ಕೊಂಬರಕ್ಕೆ ಹೋಗಿದ್ದ ಅಲ್ಲಿ. ಅಂತಹದ್ದು ಆ ಕರ್ಕೊಂಬಂದಿ ಎಲ್ಲಪ್ಪ ಇವ್ರು ಮಾಡ್ತಾರೆ ಅಂತ ಮಾಡ್ತೀಯಾ? ನಾಚಿಕೆ ಆಗೋಲ್ಲ ನಿನಗೆ? ಹೀಗೆ ಧೃತರಾಷ್ಟ್ರ ಬೈದು ಊಟಕ್ಕೆ ಹಾಕಬೇಕು, ಪಾಂಡವರೆಲ್ಲ ನಗತಾ ನಗತಾ ಊಟ ಮಾಡಬೇಕು. ಇವ ಅರ್ಧ ತಿಂದು ಬೈಗೊಳ್ತಾಡಿದಾರ್ಥ ಎದ್ದು ಹೋಗ್ಬೇಕು. ಪ್ರತಿನಿತ್ಯದ ಹಣೆ ಬರ ಆಯಿತು. ಇದು ಹೆಚ್ಚಾಗಿ ಹೋಗ್ತದೆ. ಊಟ ಇಲ್ಲದೆ ಸ್ವರ್ಗ ಬಿಡ್ತಾನೆ. ಶಕುನಿ ಆ ಕಾಲಕ್ಕೆ ಏನೇನೋ ಪ್ರಯತ್ನ ಮಾಡ್ತಾನೆ, ಎಲ್ಲ ವ್ಯರ್ಥ ಆಗೋದು. ಇಷ್ಟೊಳಗೆ 5 ವರ್ಷ ಕಳೆದು ಹೋಗ್ತದೆ. 5 ವರ್ಷದ ತನಕ ಮತ್ತಲ್ಲಿಂದ ಬಂದ ಮೇಲೆ ಇಷ್ಟೆಲ್ಲ ನಡೆದು ಹೋಗ್ತದೆ. ಒಟ್ಟಾರೆ ಇವರು ಆ ವಾರಣಾವತಕ್ಕೆ ಪ್ರವೇಶ ಮಾಡಿದ ಮೇಲೆ 7-7.5 ವರ್ಷದ ತನಕ ಬರೀ ಚರಿತ್ರೆಗಳೆಲ್ಲ ನಡೆದು ಹೋಗ್ತಾವೆ. ಆಗ ಸರಿಯಾಗಿ ಗಾಂಧಾರಿ ದೇವಿಯು, ಸೌಬಲಿ, ಅವಳು ಕೂಡ ಕುಂತಿ ದೇವಿಗೆ ಆ ಕಾಲಕ್ಕೆ ಕೇಳಿಕೊಳ್ಳೋಣ, ನಿನ್ನ ಮಕ್ಕಳನ್ನು ಕರ್ಕೊಂಡು ಪ್ರತ್ಯೇಕ ರಾಜ್ಯ ಮಾಡಿಕೊಂಡು ನೀವು ಇದ್ದು ಬಿಡ್ರಿ, ಒಬ್ರಿಗೊಬ್ರು ಇದ್ದರೆ ತಾನೇ ಇವೆಲ್ಲ ಹಾರಾಟ ಕೂಗಾಟ ಇವೆಲ್ಲ ಯಾವುದು ಬೇಡೇ ಬೇಡ. ನನ್ನ ಮಗ ಸತ್ಯ ಹೋಗ್ತಾನೆ ನಿಶ್ಚಿತವಾಗಿ, ಅದಾಗಬಾರ್ದು ಅಂತಿದ್ರೆ ಕರ್ಕೊಂಡು ಹೋಗಿಬಿಡ್ರಿ. ಇಷ್ಟೆಲ್ಲ ವ್ಯವಸ್ಥೆ ನಡೆದಾಗ ಆ ಕಾಲಕ್ಕೆ ಅವರಿಗೆ ಇಂದ್ರಪ್ರಸ್ಥಾದಿಗಳನ್ನು ಕೊಡುವ ವ್ಯಾಜ ನಡೆದಿದ್ದು. ಅಲ್ಲಿ ಯುದ್ಧಾದಿಗಳ ಕ್ರಮ, ಇವರು ಭೀಮಸೇನ ದೇವರು ಯುದ್ಧ ಮಾಡಿದ ಕ್ರಮ ಬಹಳ ಸುಂದರ ವರ್ಣನೆ ಮಾಡಿದ್ದಾರೆ. ಸೋಜ್ಜರ ರಾಜನ ಜೊತೆಯಲ್ಲಿ ಅದು ಯಾವ ಕ್ರಮದಲ್ಲಿ ಚಿತ್ರಣ ಮಾಡಿದ್ದಾರೆ, ಮುಂದೆ ಹಾಗೆ ಇಲ್ಲಿಂದ ಅಲ್ಲಿಗೆ ಪ್ರಯಾಣ ಮಾಡಿದರು, ಇವನ್ನೆಲ್ಲ ಹೇಳ್ತಾ ಈ 19 ಅಧ್ಯಾಯ ಅಂದರೆ 19ನೇ ಅಧ್ಯಾಯವನ್ನು ಅದನ್ನು ಪರಮಾತ್ಮನಿಗೆ ಒಪ್ಪಿಸ್ತಾರೆ ಆಚಾರ್ಯರು. ಅದನ್ನು ನಾಳಿನ ದಿವಸ ಆ ಕ್ರಮದಲ್ಲಿ ಅದನ್ನು ಪರಮಾತ್ಮನ ಪಾದಕ್ಕೆ ಇದನ್ನು ಒಪ್ಸೋಣ. ಅಧ್ಯೇತಾಮತಿ ಕದಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನೀ ದೇಶೋऽಯಂ ಕ್ಷೋಭರಹಿತಃ. ಸಜ್ಜನಾ